ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋಟ್. ಎಲ್ಲರೂ ಖುಷಿಯಾಗಿದ್ದೀರಾ, ಸಂತೋಷವಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮ್ಗೆಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಸ್ವಲ್ಪ ತಡವಾಗಿ ನಿಮಗೆ ವಿಶ್ ಮಾಡಿರಬಹುದು. ಈ ವಿಡಿಯೋ ಯಾವಾಗ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಮೇ ಬಿ ಒಂದಕ್ಕೆ ಹೋಗಬಹುದು ಇದು ಏನೋ. ಸೊ ಎಸ್, ನಿಮ್ಗೆಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಗಣೇಶನ ಆಶೀರ್ವಾದ ನಿಮ್ಮಲ್ಲಿ ಯಾವಾಗಲೂ ಇರಲಿ, ಸದಾ ಇರಲಿ ಅಂತ ಹೇಳಿ ಆಶಿಸ್ತೀನಿ. ಇವತ್ತು ನಾನು ಇನ್ನೊಂದು ರೀಡಿಂಗ್ ಇಟ್ಕೊಂಡು ಬಂದೀನಿ. ಇವತ್ತಿನ ರೀಡಿಂಗ್ ಕಲೆಕ್ಟಿವ್ ರೀಡಿಂಗ್, ಬಿಕಾಸ್ ಇದು ಸಡನ್ನಾಗಿ ನನಗೆ ಚಾನಲ್ ಆದಂತಹ ಟಾಪಿಕ್. ಹಾಗಾಗಿ ನಾನು ಇವತ್ತು ಕಲೆಕ್ಟಿವ್ ರೀಡಿಂಗ್ ಮಾಡ್ತಾ ಇದ್ದೀನಿ. ನನಗೆ ಯಾವ ಥರದ ಎನರ್ಜಿ ಸಿಗ್ತಾ ಇತ್ತು ಅಂತಂದರೆ ನೇಚರ್ ಸ್ಪಿರಿಟ್ ಎನರ್ಜಿ ಸಿಗ್ತಾ ಇತ್ತು. ಆ್ಯಂಡ್ ನಂಗೆ ತುಂಬ ಖುಷಿ ಆಯಿತು, ಏನೋ ಒಳಗಡೆಯಿಂದ ತುಂಬ ತೃಪ್ತಿ ಬಂದಾಗಿತ್ತು. ಆ್ಯಂಡ್ ನಾನು ಮೆಡಿಟೇಷನ್ ಮಾಡಬೇಕಾದ್ರೆ, ಧ್ಯಾನ ಮಾಡಬೇಕಾದ್ರೆ ನನಗೆ 9 ಆಫ್ ಕಪ್ಸ್ ಎನರ್ಜಿ ಸಿಕ್ತು. ವಾವ್, ದಟ್ಸ್ ರಿಯಲಿ ನೈಸ್, ರೈಟ್ ಅಲ್ವಾ? 9 ಆಫ್ ಕಪ್ಸ್ ಏನು ಹೇಳುತ್ತೆ? ತೃಪ್ತಿ, ಸಂತೋಷ, ಸೆಲೆಬ್ರೇಷನ್. ನೀವೇನು ಅಂದ್ಕೊಂಡಿದ್ದೀರ, ನಿಮ್ಮ ಆಸೆ ಆಕಾಂಕ್ಷೆಗಳು ಫುಲ್ಫಿಲ್ ಆಗುವಂಥದ್ದು, ನಿಮ್ಮ ಡಿಸೈರ್ಸ್ಗಳು, ನಿಮ್ಮ ಇಚ್ಛೆಗಳು ಈಡೇರುವಂಥದ್ದು. 9 ಆಫ್ ಕಪ್ಸ್. ಓಕೆ, 9 ಆಫ್ ಕಪ್ಸ್, ಇಚ್ಛೆಗಳು ಈಡೇರುವಂಥದ್ದು. ಯಾರಾದರೂ ಮದುವೆಗೆ ವೆಯ್ಟ್ ಮಾಡ್ತಾ ಇದ್ರೆ ಮದುವೆ ಇದೆ, ಯಾರಾದರೂ ಇಲ್ಲಿ ಎಂಗೇಜ್ಮೆಂಟ್ ಕೂಡ ಇದೆ. ಎಲ್ಲಿ ಸೆಲೆಬ್ರೇಷನ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ನೋಡಿ, ಅಲ್ಲಿ ಹೋಗಿ. ಓಕೆ, ಇಲ್ಲಿ ನನಗೆ ಇನ್ನೊಂದು ಮೆಡಿಟೇಷನ್ ಮಾಡಬೇಕಾದ್ರೆ ಇನ್ನೊಂದು ನನಗೆ ವಿಷನಲ್ಲಿ ಏನು ನೋಡೋಕ್ಕೆ ಸಿಕ್ತು ಅಂತಂದರೆ ಡಾನ್ಸಿಂಗ್. ಸೊ ನಿಮ್ಮ ಎನರ್ಜಿನ ಬೂಸ್ಟ್ ಮಾಡಿ. ಓಕೆ, ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ತುಂಬ ಅಲ್ಲಲ್ಲಿ ಹೋದಲ್ಲಿ ಕೂತ್ಕೊಳ್ಳೋದು ಒಂಥರ ಲೇಝಿನೆಸ್ ಮಾಡುವವರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಡಾನ್ಸ್ ಮಾಡಿ. ಡಾನ್ಸ್ ನಿಮ್ಮನ್ನು ರೀಬೂಸ್ಟ್ ಮಾಡುತ್ತೆ. ಓಕೆ, ಡಾನ್ಸ್ ಒಂದು ಪ್ರಕಾರ ನಮ್ಮ ಎನರ್ಜಿನ ಏನು ಮಾಡುತ್ತೆ ಅಂತಂದರೆ ಅದು ರೀಬೂಸ್ಟ್ ಮಾಡುತ್ತೆ. ಓಕೆ, ನಿಮಗೆ ಡಾನ್ಸ್ ಗೊತ್ತಿಲ್ಲ ಅಂದರೂ ಬರೀ ಯಾರು ಎಲ್ಲದಾಗ ಕೂಡ ಒಂದು ಹಾಡು ಹಾಕಿ ಡಾನ್ಸ್ ಮಾಡಿ, ದ್ಯಾಟ್ಸ್ ಇಟ್. ಅದು ನಿಮಗೆ ಎನರ್ಜಿನ ತೊಗೊಂಡು ಬರುತ್ತೆ. ಆದಷ್ಟು ಫ್ರೀ ಆಗಿರಿ. ಆ್ಯಂಡ್ ಇಲ್ಲಿ ಇನ್ನೊಂದು 9 ಆಫ್ ಕಪ್ಸ್ ನಿಮಗೆ ಏನು ಇಲ್ಲಿ ನಿಮಗೆ ಗೈಡೆನ್ಸ್ ಕೊಡ್ತಾ ಇದೆ ಅಂತಂದರೆ, ನಿಮ್ಮಲ್ಲಿ ಏನಿದೆ ಅದಕ್ಕೆ ಗ್ರೇಟ್ಫುಲ್ ಆಗಿರೋ, ನಿನ್ನಲ್ಲಿ ಏನಿದೆ ಅಂದರೆ ಕೃತಜ್ಞತನ ಅರ್ಪಿಸು ಅನ್ನೋದು. ಆ್ಯಂಡ್ ನಾನು ಮೆಡಿಟೇಷನ್ ಆದಮೇಲೆ ನಾನು ಜಸ್ಟ್ ಯೂನಿವರ್ಸಿಗೆ, ನೇಚರ್ ಸ್ಪಿರಿಟ್ಗೆ ಥ್ಯಾಂಕ್ ಯು ಅಂದಾಗ ನನ್ನ ರೈಟ್ ಹಿಯರ್ ಏನಿದೆ ನೋಡಿ, ಅಲ್ಲಿ ಒಂಥರ ವಾಯ್ಸ್ ಬಂತು. ವಾಯ್ಸ್ ಅಂತಂದರೆ ಒಂದು ನಾಯ್ಸ್ ಬಂತು, ರಿಂಗಿಂಗ್ ಹೇಳ್ತಾರಲ್ವ ಆ ಥರ. ಇಟ್ ಮೀನ್ಸ್ ದ್ಯಾಟ್ ಎಸ್, ವಿ ಅಕ್ಸೆಪ್ಟೆಡ್. ಅವರು ನಾನು ಥ್ಯಾಂಕ್ ಯು ಹೇಳಿದನ್ನು ಅವ್ರು ಅಕ್ಸೆಪ್ಟ್ ಮಾಡಿದರು ಅಂತ ಅರ್ಥ. ಐ ಆಮ್ ರಿಯಲಿ ಹ್ಯಾಪಿ, ಐ ಆಮ್ ರಿಯಲಿ ಗ್ರೇಟ್ಫುಲ್. ಆ್ಯಂಡ್ ಎಸ್, ಇವತ್ತಿನ ತುಂಬ ನನಗೆ ತುಂಬ ಖುಷಿ ಆಗ್ತಾ ಇದೆ ಈ ರೀಡಿಂಗ್ ಮಾಡೋದಕ್ಕೆ. ರಿಯಲಿ ತುಂಬಾ ಖುಷಿ ಆಗ್ತಾ ಇದೆ. ಬಿಕಾಸ್ 9 ಆಫ್ ಕಪ್ಸ್ ಎನರ್ಜಿ ಬಂದಿದೆ ಅಲ್ವಾ? 9 ಆಫ್ ಕಪ್ಸ್ ಸೆಲೆಬ್ರೇಷನ್ ಬಗ್ಗೆ ತಿಳಿಸುತ್ತೆ. ಎಲ್ಲಿ ಸೆಲೆಬ್ರೇಷನ್ ಸಿಗುತ್ತೆ ನೋಡಿ, ಬಿಕಾಸ್ ಇವಾಗ ಇನ್ನು ಹಬ್ಬ ಹರಿದಿನಗಳು ಬರ್ತಾ ಇದೆ ಅಲ್ವಾ? ಆದಷ್ಟು ನಿಮ್ಮನ್ನು ಪಾರ್ಟಿಸಿಪೇಟ್ ಮಾಡಿ. ಓಕೆ, ಮನೇಲಿ ಕೂತ್ಕೊಳ್ಬೇಡಿ. ಎಲ್ಲಾದರೂ ಸಮಾರಂಭ ನಡೀತಾ ಇದೆ ಅಂತಂದರೆ ಅಲ್ಲಿ ಹೋಗಿ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡಿ. ಓಕೆ, ಸೊ ಆದಷ್ಟು ಬ್ಯೂಟಿ ನಿಮ್ಮ ಜೀವನದಲ್ಲಿ ಆದಷ್ಟು ಬ್ಯೂಟಿನ ಇನ್ಕ್ಲೂಡ್ ಮಾಡಿ, ಸೆಲ್ಫ್ ಲವ್ ಮಾಡಿ, ಸೆಲ್ಫ್ ಕೇರ್ ಮಾಡಿ. ಓಕೆ, ಸೊ ಬನ್ನಿ ಇವಾಗ ಟ್ಯಾರೋಯಿಂದ ನೋಡೋಣ, ಟ್ಯಾರೋ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಕಲೆಕ್ಟಿವ್ ಆಗಿ ನಮಗೆಲ್ರಿಗೂ ಸ್ಪಿರಿಟ್ ಏನು ಮೆಸೇಜ್ ಕೊಡ್ತಾ ಇದೆ ಅನ್ನೋದನ್ನು ನೋಡೋಣ. ಓಕೆ, ನೀವು ಸ್ಪಿರಿಟ್ ಅಲ್ಲ ಅಂದರೂ ನಿಮ್ಮ ಇಷ್ಟ ದೇವರನ್ನು ಕೂಡ ನೀವು ನೆನೆಸ್ಕೊಳ್ಬಹುದು, ಅವರಿಂದ ಕೂಡ ಈ ಒಂದು ಮೆಸೇಜ್ ಆಗಿರುತ್ತೆ. ಸೊ ಬನ್ನಿ ಕಾರ್ಡನ್ನು ಶಫಲ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ಏಸ್ ಆಫ್ ವಾಂಡ್ಸ್, ನಾನು ಇವಾಗಷ್ಟೇ ಹೇಳಿದೆ ಎನರ್ಜಿ ಬಗ್ಗೆ. ಸೊ ಏಸ್ ಆಫ್ ವಾಂಡ್ಸ್ ಎನರ್ಜಿ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ ಇಲ್ಲಿ ಆಪರ್ಚುನಿಟಿ ಕೂಡ ಇದೆ, ಆಪ್ಷನ್ ಅಂತೆ. ಇಲ್ಲಿ ಏಸ್ ಆಫ್ ವಾಂಡ್ಸ್ ಇದೆ. ಏಸ್ ಆಫ್ ವಾಂಡ್ಸ್ ಎನರ್ಜಿ ಬಗ್ಗೆ ತಿಳಿಸುತ್ತೆ. ಇದು ಲಿಟ್ರಲಿ ಎನರ್ಜಿ, ನಿಮ್ಮ ಎನರ್ಜಿ ಬಗ್ಗೆ ತಿಳಿಸುತ್ತೆ. ನಿಮ್ಮ ಎನರ್ಜಿನ ನೀವು ಎಲ್ಲಿ ಹಾಕ್ತಾ ಇದ್ದೀರಾ ಅನ್ನೋದನ್ನು ತಿಳಿಸುತ್ತೆ ಏಸ್ ಆಫ್ ವಾಂಡ್ಸ್ ಅಂತಂದರೆ. ಇಲ್ಲಿ ಡೋಂಟ್ ವೇಸ್ಟ್ ಯುವರ್ ಎನರ್ಜಿ ಆ್ಯಂಡ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಂತ ಹೇಳುತ್ತೆ ಏಸ್ ಆಫ್ ವಾಂಡ್ಸ್. ನಿನ್ನ ಪ್ಯಾಷನ್ ಏನಿದೆ ಅದರ ಜೊತೆ ಕನೆಕ್ಟ್ ಆಗು. ಏಸ್ ಆಫ್ ವಾಂಡ್ಸ್ ಅದನ್ನು ಹೇಳ್ತಾ ಇದೆ. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ಅಂತಂದರೆ, ನೀವೆಲ್ಲರೂ ಸುರಕ್ಷಿತವಾಗಿದ್ದೀರಾ, ನೀವೆಲ್ಲರೂ ಸೇಫ್ ಆಗಿದ್ದೀರಾ. ವಿ ಆರ್ ವಿತ್ ಯು. ಇಲ್ಲಿ ಸ್ಪಿರಿಟ್ ಹೇಳ್ತಾ ಇದೆ, ನಾವು ನಿಮ್ಮ ಜೊತೆಗಿದ್ದೀವಿ. ನಿನ್ನ ಪ್ಯಾಷನ್ ಏನು ಅದರ ಜೊತೆ ಕನೆಕ್ಟ್ ಆಗು. ಆ್ಯಂಡ್ ಆದಷ್ಟು ಜೀವನದಲ್ಲಿ ಶೈನಿಂಗ್ ಸ್ಪಾರ್ಕಲ್ ಹೇಳ್ತಾರಲ್ಲ, ಸ್ಪಾರ್ಕಲ್ ಅಂದ್ರೇನು? ಖುಷಿ.
ನಾವು ಖುಷಿ ಪಟ್ಟಾಗ ನಮ್ಮಲ್ಲಿ ಸ್ಪಾರ್ಕಲ್ ಆದಾಗ ಅನಿಸುತ್ತೆ, ನಮಗೇನೋ ಬೋಸ್ಟ್ ಸಿಕ್ಕಿದಾಗ ಅಂತ ಅನಿಸುತ್ತೆ. ಸೊ ಆದಷ್ಟು ಪಾಸಿಟಿವ್ ಆಗಿರೋದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಆಪ್ಷನ್ ನಂಬರ್ 1. ಆದಷ್ಟು ಪಾಸಿಟಿವ್ ಆಗಿರೋದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ನಮಗೆಲ್ರಿಗೂ. ಆ್ಯಂಡ್ ಏಸ್ ಆಫ್ ವಾನ್ಸ್ ಇಟ್ಸ್ ಆಲ್ ಅಬೌಟ್ ಎನರ್ಜಿ ಬಗ್ಗೆ ಮಾತಾಡುತ್ತೆ ಇದು, ಜಸ್ಟ್ ಎನರ್ಜಿ. ಆ್ಯಂಡ್ ನಿಮ್ಮ ಸುತ್ತಮುತ್ತ ಕೂಡ ಎನರ್ಜಿ ಇದೆ, ಅದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ಯಾವತ್ತೂ ಅಂದ್ಕೊಳ್ಬೇಡಿ ನೀವು ಸೇಫ್ ಇಲ್ಲ ಅಂತ. ಯು ಆರ್ ಸೇಫ್, ಯು ಆರ್ ಸೇಫ್. ನಮಗೆಲ್ರಿಗೂ ಇದು ಹೇಳ್ತಾ ಇದೆ, ನಾವೆಲ್ಲರೂ ಸುರಕ್ಷಿತವಾಗಿದ್ದೀವಿ. ಆಪರ್ಚುನಿಟಿ ನಮಗೆ ಕೊಡ್ತಾ ಇದ್ರೆ, ತಗೋ ನೀನು ಏನು ಮಾಡಬೇಕು ಅಂತ ಇದೆಯಾ, ನಾನಿವಾಗ ನಿನಗೆ ವಸ್ತುನ ಕೊಡ್ತೀನಿ, ನೀನೇನು ಕ್ರಿಯೇಟ್ ಮಾಡಬೇಕು ಅಂತ ಇದೆಯಾ. ಲಿಟ್ರಲಿ ಇಲ್ಲಿ ಸ್ಪಿರಿಟ್ ಅದನ್ನೇ ಹೇಳ್ತಾ ಇದೆ. ಏನು ಅಂತಂದರೆ, ನಾನು ನಿನಗೆ ಇವಾಗ ಒಂದು ವಸ್ತುನ ಕೊಡ್ತೀನಿ, ಅದ್ರಲ್ಲಿ ನೀನೇನು ಕ್ರಿಯೇಟ್ ಮಾಡಬೇಕು ಅಂತ ಇದೆಯಾ. ಇದು ಕ್ರಿಯೇಟ್ ಬಗ್ಗೆ ತಿಳಿಸುತ್ತೆ, ಏನಾದರೂ ಕ್ರಿಯೇಟ್ ಮಾಡುವಂಥದ್ದು, ನ್ಯೂ ಬಿಗಿನಿಂಗ್. ಇಲ್ಲಿ ನಮಗೆಲ್ರಿಗೂ ನ್ಯೂ ಬಿಗಿನಿಂಗ್, ಹೊಸತನನ ಶುರು ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಬಿಕಾಸ್ ಆಗಸ್ಟ್ ಎಂಡ್ ಆಗ್ತಾ ಇದೆ, ರೈಟ್. ಸೆಪ್ಟೆಂಬರ್ ಏನಿದೆ ನೋಡಿ, ಅದನ್ನ ಒಂದು ಒಳ್ಳೆ ದೃಷ್ಟಿಯಿಂದ, ಒಳ್ಳೆ ಪರ್ಸ್ಪೆಕ್ಟಿವಿಂದ ಅದನ್ನು ನೋಡಿ ಮುಂದುವರಿಸ್ಕೊಂಡು ಹೋಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಸೊ ಎಸ್, ನೆಕ್ಸ್ಟ್ ಕಾರ್ಡ್ ಏನು ಹೇಳ್ತೇನೆ ನೋಡೋಣ. ಓಕೆ, 4 of Wands, ಸೋಟ್ಸ್ ಇದೆ ಇಲ್ಲಿ, 4 of Swords. ನೆಕ್ಸ್ಟ್ ಕಾರ್ಡ್ ತಗೊಳ್ತೀನಿ ನಾನು. ಓಕೆ, 2 of Cups ಇದೆ ಇಲ್ಲಿ. 4 and 2 ಇಲ್ಲಿ ಡಬಲ್ ಎನರ್ಜಿ ಇದೆ. ಬಿಕಾಸ್ ಇಲ್ಲಿ 2 ಇದೆ, 2 ಅನ್ನು ನೀವು ಡಬಲ್ ಮಾಡಿದಾಗ 4 ಆಗುತ್ತೆ, ರೈಟ್. ಓಕೆ, ಇನ್ನೆರಡು ಕಾರ್ಡ್ ಬೇಕು ನನಗೆ. ಓಕೆ, ಇಲ್ಲಿ 8 of Swords ಇದೆ. ಒಂದು ನಿಮಿಷ, ಕಾರ್ಡನ್ನೊಮ್ಮೆ ಸರಿಯಾಗಿ ಇಟ್ಕೊಳ್ತೀನಿ ನಾನು. Four of Cups, ಇವಾಗ ಇಲ್ಲಿ 4 2 ಸಲ ಬಂತು. ಓಕೆ, ಸ್ವಲ್ಪ ಮೇಲೆ ಮಾಡಿದರೆ ಕಾಣಬಹುದು. ನಾನು ಮೊದಲೇ ಹೇಳಿದೆ ಅಲ್ಲ, ಗ್ರೇಟ್ಫುಲ್. ನಿಮ್ಮ ಜೀವನದಲ್ಲಿ ಏನಿದೆ ನೋಡಿ, ಅದಕ್ಕೆ ಗ್ರೇಟ್ಫುಲ್ ಹೇಳೋದನ್ನು ಮರಿಬೇಡಿ. ಬಿಕಾಸ್ ಎಲ್ಲ ಇಲ್ಲಿ ಡಬಲ್ ಎನರ್ಜಿ ಇದೆ. 2 ಅನ್ನು ಡಬಲ್ ಮಾಡಿದಾಗ 4 ಆಗುತ್ತೆ. ಇಲ್ಲಿ 8 ಇದೆ, 8 ಅನ್ನು ಡಿವೈಡ್ 4 ಈಸ್ 8. ಓಕೆ, ಇಲ್ಲಿ ಆದಷ್ಟು ನಮಗೆಲ್ರಿಗೂ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಬ್ಯಾಲೆನ್ಸ್ನ ತೊಗೊಂಡು ಬರೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಬ್ಯಾಲೆನ್ಸ್ ಅಂತಂದರೆ ಒಂದು ಸಮಯಕ್ಕೆ ಒಂದೇ ಕೆಲಸನ ಮಾಡಿ, ಹಲವಾರು ಕೆಲಸನ ಮಾಡಬೇಡಿ. ಒಂದು ಸಮಯಕ್ಕೆ ಒಂದು ಕೆಲಸ ಮಾತ್ರ ಮಾಡಿ. ಆ್ಯಂಡ್ ಇಲ್ಲಿ ಆಫರ್ ಖಂಡಿತವಾಗ್ಲೂ ಇದೆ. ಏಸ್ ಆಫ್ ವಾಂಡ್ಸಲ್ಲಿ ಕೂಡ ಆಫರ್ ಇದೆ, ಆ್ಯಂಡ್ 4 of Cupsಲ್ಲಿ ಆಫರ್ ಇದೆ. ಓಕೆ, ಇಲ್ಲಿ ಇದು 2 ಕಾರ್ಡ್ ಏನನ್ನು ತಿಳಿಸುತ್ತೆ ಅಂತಂದರೆ, ಮೆಡಿಟೇಷನ್, ಧ್ಯಾನದ ಬಗ್ಗೆ ತಿಳಿಸುತ್ತೆ. 4 of Swords ಆ್ಯಂಡ್ 4 of Cups. ನಾನು ಮೊದಲೇ ಹೇಳಿದೆ, ಮೆಡಿಟೇಷನ್ ಮಾಡಬೇಕಾದ್ರೇ ನನಗೆ 9 of Cups ಎನರ್ಜಿ ಸಿಕ್ತು ಅಂತ, ರೈಟ್. ಸೊ ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಗ್ರೇಟ್ಫುಲ್. ನಿಮ್ಮಲ್ಲಿ ಏನಿದೆ ಅದಕ್ಕೆ ಗ್ರೇಟ್ಫುಲ್, ಕೃತಜ್ಞತೆನ ವ್ಯಕ್ತಪಡಿಸಿ. ಯಾವತ್ತೂ ಕೊರತೆ ಭಾವದಿಂದ ನೋಡಬೇಡಿ. ನನ್ನಲ್ಲಿ ಇದಿಲ್ಲ, ನನ್ನಲ್ಲಿ ಅದಿಲ್ಲ, ಅವರಲ್ಲಿ ಅದು ಇದೆ, ನನ್ನಲ್ಲಿ ಇದಿಲ್ಲ, ನನ್ನಲ್ಲಿ ಈ ಥರ ಟ್ಯಾಲೆಂಟ್ ಇಲ್ಲ. ನಮಗೆ ಟ್ಯಾಲೆಂಟ್ ಎಲ್ಲರಲ್ಲೂ ಇದೆ. ಯಾವತ್ತೂ ಕೊರತೆಯನ್ನು ಕಂಡು ಹಿಡಿಬೇಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ 4 of Swords ಏನು ಹೇಳ್ತಾ ಇದೆ ಅಂತಂದರೆ, ಮೆಡಿಟೇಷನ್ ಬಗ್ಗೆ ಹೇಳ್ತಾ ಇದೆ. ನಿಮ್ಮ ನಿಮ್ಮ ಮೈಂಡ್ ತುಂಬಾ ಬಕ್ 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 ಅಂತ ಮಾಡ್ತಾ ಇರ್ಬೋದು. ಸೊ ನಿಮ್ಮ ಮೈಂಡಿಗೆ ಇಲ್ಲಿ ನಿಮ್ಮ ಮೈಂಡನ್ನು ಕಾಮ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಟೇಕ್ ಅ ರೆಸ್ಟ್, ಟೇಕ್ ಅ ಬ್ರೇಕ್. ಟೇಕ್ ಅ ರೆಸ್ಟ್ ಅಂತಂದರೆ ನಿಮ್ಮ ಮೈಂಡಿಗೆ ರೆಸ್ಟ್ ಅಗತ್ಯ ಇದೆ. 24 ಗಂಟೆ ಕೂಡ ನಿಮ್ಮ ಮೈಂಡಿಗೆ
ಅಲೌ ಮಾಡಬೇಡಿ ಮಾತಾಡೋದಕ್ಕೆ. ಓಕೆ, ಅಲೌ ಮಾಡಬೇಡಿ ಮಾತಾಡೋದಕ್ಕೆ. ಲೈಕ್ ಯಾವ ಹಳೆಯದ್ದು ಯಾವಾಗದ್ದು ನೆನಪುಗಳನ್ನು ನಿಮಗೆ ನಿಮ್ಮ ಮುಂದೆ ನಿಮ್ಮ ಮೈಂಡ್ ಏನಿದೆ ನೋಡಿ, ಆ ನಿಮ್ಮ ಪ್ರಜ್ಞೆ ಏನಿದೆ ನೋಡಿ, ಅದಕ್ಕೆ ಒಳ್ಳೆಯದನ್ನು ಫೀಡ್ ಮಾಡಿ. ಪಾಸಿಟಿವ್ ಆಗಿರಿ. ಒಂದು ಮಾತು ಅದನ್ನು ಹೇಳ್ತಾ ಇದ್ರೆ ಪಾಸಿಟಿವ್ ಆಗಿರಿ. ಆ್ಯಂಡ್ ಇಲ್ಲಿ 4 ಆಫ್ ಸೋರ್ಸ್ ಧ್ಯಾನದ ಬಗ್ಗೆ ತಿಳಿಸುತ್ತೆ, ಮೆಡಿಟೇಷನ್ ಬಗ್ಗೆ ತಿಳಿಸುತ್ತೆ, ಪ್ರೇಯರ್ ಬಗ್ಗೆ ತಿಳಿಸುತ್ತೆ. ಓಕೆ, ನಿಮ್ಮ ಆಸೆ ಆಕಾಂಕ್ಷೆಗಳು ಏನಿದೆ ನೋಡಿ ಅದು ಪೂರ್ತಿಯಾಗುತ್ತೆ. ಯಾವಾಗ ಪೂರ್ತಿಯಾಗುತ್ತೆ? ನಿಮ್ಮನ್ನು ನೀವು ದೇವರಿಗೆ ಸಮರ್ಪಣೆ ಮಾಡಿದಾಗ, ಸರೆಂಡರ್ ಮಾಡಿದಾಗ. ಇನ್ನೊಂದು ಏನು ಅಂತಂದರೆ ನಿಮಗೆ ಏನಿದೆ ನಿಮ್ಮಲ್ಲಿ ಕೃತಜ್ಞತೆ ಭಾವನ ನೀವು ವ್ಯಕ್ತಪಡಿಸಿದಾಗ ಖಂಡಿತವಾಗ್ಲೂ ಡಬಲ್ ಆಗುತ್ತೆ. ಬೇಕಾದರೆ ಇದು ನೀವು ಮಾಡಿ ನೋಡಿ, ಪ್ರಾಕ್ಟೀಸ್. ಕೃತಜ್ಞತೆನ ಅರ್ಪಿಸಿ ನೋಡಿ. ಥ್ಯಾಂಕ್ ಯು, ಟುಡೇ ಐ ಆಮ್ ಗ್ರೇಟ್ಫುಲ್ ಫಾರ್ ವಾಟ್. ಇವತ್ತು ನಾನು ಗ್ರೇಟ್ಫುಲ್ ಆಗಿದ್ದೀನಿ ಏನಕ್ಕೆ? 3 ವರ್ಡ್ ದಿನಾಲು 3 ವಸ್ತುಗಳಿಗೆ ನೀವು ಗ್ರೇಟ್ಫುಲ್ ಆಗಿದ್ದೀರಾ ಅಂತಂದರೆ ಅದು ಯಾವುದೆಲ್ಲ ಅನ್ನೋದನ್ನು ನೋಡಿ. ರಾತ್ರಿ ಮಲಗೋಕ್ಕಿಂತ ಮುಂಚೆ ದೇವರಿಗೆ ಗ್ರೇಟ್ಫುಲ್ನ ಕೊಡಿ. 4 ಆಫ್ ಸೋರ್ಸ್ ಇಲ್ಲಿ ನಿಮ್ಮ ಮೈಂಡಿಗೆ ಬ್ರೇಕನ್ನು ಕೊಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ, ರಿಲ್ಯಾಕ್ಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ರಿಲ್ಯಾಕ್ಸ್ ಮಾಡಿ. ಆದಷ್ಟು ತಲೆಗೆ ಹಲವಾರು ವಿಷಯಗಳು ಓಡುತ್ತಾ ಇರ್ಬೋದು, ಅದನ್ನ ಆದಷ್ಟು ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ಯಾವ ಥರ ಮಾಡೋದು? ಮೆಡಿಟೇಷನ್ ಮೂಲಕ ಆದಷ್ಟು ರಿಲ್ಯಾಕ್ಸ್ ಮಾಡಿ. ಓಕೆ, ಆ್ಯಂಡ್ ಇಲ್ಲಿ 2 ಆಫ್ ಕಪ್ಸ್ ಇದೆ. 2 ಆಫ್ ಕಪ್ಸ್ ಇಲ್ಲಿ ಬ್ಯಾಲೆನ್ಸ್ ಬಗ್ಗೆ ತಿಳಿಸುತ್ತೆ, 2 ಆಪ್ಷನ್ಸ್ ಬಗ್ಗೆ ತಿಳಿಸುತ್ತೆ. ಇದು ಸೋಲ್ಮೇಟ್ ಎನರ್ಜಿ ಬಗ್ಗೆ ಕೂಡ ತಿಳಿಸುತ್ತೆ. ಓಕೆ, ಆ್ಯಂಡ್ ನೀವು ಯಾರ ಹಿಂದೆನೂ ಓಡಬೇಡಿ. ಡೋಂಟ್ ಚೇಸ್, ಅಟ್ರ್ಯಾಕ್ಟ್. ಯಾವ ವಸ್ತುವಿನ ಕೂಡ ಹಿಂದೆ ಓಡಬೇಡಿ. ಅದು ಜಾಗ ಇರಬಹುದು, ಪ್ರಾಪರ್ಟಿ ಇರಬಹುದು, ಮನಿ ಇರಬಹುದು, ರಿಲೇಷನ್ಶಿಪ್ ಇರಬಹುದು. ಇಲ್ಲ, ನಾನು ಮೊದಲೇ ಹೇಳ್ದಲ್ಲ, ಸೆಲ್ಫ್ ಲವ್, ಸೆಲ್ಫ್ ಕೇರ್. ನೀವು ಮೊದಲು ನಿಮ್ಮನ್ನು ಎಷ್ಟು ಕೇರ್ ಮಾಡ್ತೀರಾ ನೋಡಿ, ನಿಮ್ಮನ್ನು ನೀವು ಎಷ್ಟು ಕೇರ್ ಮಾಡ್ತೀರಾ ಅಷ್ಟೇ ಒಳ್ಳೆ ಎನರ್ಜಿ ನಿಮಗೆ ಅಟ್ರ್ಯಾಕ್ಟ್ ಆಗುತ್ತೆ. ಅಂತ ಒಳ್ಳೆ ಪಾರ್ಟ್ನರ್ ಕೂಡ ನಿಮ್ಗೆ ಸಿಗ್ತಾರೆ. ನಾನು 9 ಆಫ್ ಕಪ್ಸ್ ಎನರ್ಜಿ ಕೂಡ ಹೇಳಿದೆ. ಲೈಕ್ ಸೆಲೆಬ್ರೇಷನ್ಸ್, ಮದುವೆ ಇದೆ, ಎಂಗೇಜ್ಮೆಂಟ್ ಇದೆ. 2 ಆಫ್ ಕಪ್ಸ್ ಲಿಟ್ರಲಿ ಅದನ್ನೇ ಹೇಳ್ತಾ ಇದೆ. ಏನು ಅಂತಂದರೆ ಎಸ್ ಅಂತಂದರೆ 2 ಆಫ್ ಕಪ್ಸ್ ಹೇಗೆ ಅಂತಂದರೆ, ನೀನು ಒಳ್ಳೆ ಎನರ್ಜಿನ ಇನ್ನೊಬ್ರಿಗೆ ಕೊಡ್ತಾ ಇದ್ದರೆ ಆ ಕಡೆಯಿಂದ ಕೂಡ ನಿನಗೆ ಒಳ್ಳೆ ಎನರ್ಜಿ ಸಿಗಬೇಕು. ಹೌದು ಅಲ್ವೋ? ಇವಾಗ ನೀವೊಬ್ಬರಿಗೆ ಪ್ರೀತಿ ಕೊಡ್ತಾ ಇದ್ದರೆ ಅವ್ರು ನಿಮಗೆ ಆ ಕಡೆಯಿಂದ ಹೇಟ್ ಕೊಟ್ಟರೆ ನೀವು ಅದನ್ನ ಒಪ್ಕೊಳ್ತೀರಾ? ಇಲ್ಲ, ನೀವು ಅದನ್ನ ರಿಜೆಕ್ಟ್ ಮಾಡ್ತೀರಾ. ನೀವು ಹೇಳ್ತೀರಾ ನಾನು ಇದನ್ನ ಎಕ್ಸೆಪ್ಟೇ ಮಾಡಲಿರಲಿಲ್ಲ, ಅವರು ಆ ಥರ ಹೇಳ್ತಾರೆ ಅಂತ ಹೇಳಿಬಿಟ್ಟು, ರೈಟ್? ಸೊ ಇಲ್ಲಿ ನೀವು ಮೊದಲು ನಿಮ್ಮನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. 2 ಆಫ್ ಕಪ್ಸ್, ನೀನು ಬೇರೆಯವರ ಕಪ್ಪನ್ನು ಫಿಲ್ ಮಾಡೋ ಬದಲು ನಿನ್ನ ಕಪ್ಪನ್ನು ಮೊದಲು ಫಿಲ್ ಮಾಡು. ಓಕೆ, ಸೆಲ್ಫ್ ಲವ್, ಸೆಲ್ಫ್ ಕೇರ್, ನಿನ್ನನ್ನು ನೀನು ಹೆಚ್ಚು ತಿಳ್ಕೊಳ್ಳು. ಓಕೆ, ಇಲ್ಲಿ ತುಂಬ ಜನ ಇದ್ದೀರಾ ನೀವು, ನಿಮ್ಮ ಬಗ್ಗೆ ನಿಮಗೆ ಹಲವಾರು ವಿಷಯಗಳೇ ಗೊತ್ತಿಲ್ಲ ಇನ್ನೂ ಕೂಡ. ಇಲ್ಲಿ ತುಂಬ ಜನ ಇದ್ದೀರಾ. ನೀವು ಯಾರು, ನೀವೇನು, ನಿಮ್ಮ ಟ್ಯಾಲೆಂಟ್ ಏನು, ನಿಮ್ಮ ಸ್ಕಿಲ್ ಏನು ಅಂತ ಇನ್ನೂ ಕೆಲವರಿಗೆ ಗೊತ್ತಿಲ್ಲ. ಇಲ್ಲಿ ಅದನ್ನು ತಿಳ್ಕೊಳ್ಳಿ. ಬಿಕಾಸ್ ಮಧ್ಯದಲ್ಲಿ ಬಂದಿದೆ 2 ಆಫ್ ಕಪ್ಸ್. ನಾವು ಬೇರೆಯವ್ರಿಗೆ ಪ್ರೀತಿ ತುಂಬ ಸುಲಭವಾಗಿ ಕೊಡಬಹುದು ಅಲ್ವಾ? ಅದೇ ಪ್ರೀತಿ ನೀವು ನಿಮ್ಗೆ ಕೊಡ್ತಾ ಇದ್ದೀರಾ? ಇಲ್ಲಿ 2 ಆಫ್ ಕಪ್ಸ್ ನಿಮಗೆ ಕ್ವಶನ್ ಮಾಡ್ತಾ ಇದೆ. 2 ಆಫ್ ಕಪ್ಸ್ ಇಲ್ಲಿ ಕ್ವಶನ್ ಮಾಡ್ತಾ ಇದೆ. ಬ್ಯಾಲೆನ್ಸ್. ಆದಷ್ಟು ಎನರ್ಜಿನ ಯಾರಿಗೆ ಕೊಡ್ತಾ ಇದ್ದೀರಾ, ಯಾವ ಒಂದು ವಿಷಯಕ್ಕೆ ಕೊಡ್ತಾ ಇದ್ದೀರಾ ಅನ್ನೋದನ್ನು ಸರಿಯಾಗಿ ನೋಡಿ. ವಿಮರ್ಶನೆ ಮಾಡಿ ನಿಮ್ಮೊಳಗಡೆ. ನಾನು ಹೆಚ್ಚಿನ ಸಮಯ ಯಾವುದಕ್ಕೆ ಕೊಡ್ತಾ ಇದ್ದೀನಿ? ಫೋನಿಗೆ ಕೊಡ್ತಾ ಇದ್ದೀನ, ಟಿ ವಿ ಕೊಡ್ತಾ ಇದ್ದೀನ, ಅಲ್ಲ ನನ್ನ ಫ್ಯಾಮ್ಲಿಗೆ ಕೊಡ್ತಾ ಇದ್ದೀನ, ಅಲ್ಲ ನನ್ನ ಯಾರಿಗೆ ಕೊಡ್ತಾ ಇದ್ದೀನಿ? ಬಿಕಾಸ್ ತುಂಬ ಜನ ಇಲ್ಲಿ ನಿಮ್ಮ ಫ್ಯಾಮ್ಲಿ ಕೂಡ ಟೈಮ್ ಕೊಡ್ತಾ ಇಲ್ಲ. ಫ್ಯಾಮ್ಲಿ ಕೂಡ ಟೈಮ್ ತುಂಬ ಇಂಪಾರ್ಟೆಂಟ್. ಮಕ್ಕಳ ಜೊತೆ ನಾವು ಕೂಡ ಕೆಲವೊಮ್ಮೆ ಆಟ ಆಡಬೇಕಾಗುತ್ತೆ, ಮಕ್ಕಳ ಜೊತೆ ನಾವು ಮಕ್ಕಳಾಗಬೇಕಾಗುತ್ತೆ, ರೈಟ್? ಸೊ ಇಲ್ಲಿ 2 ಆಫ್ ಕಪ್ಸ್ ಅದನ್ನೇ ಹೇಳ್ತಾ ಇದೆ. ನಿಮಗೆ ಬೇರೆಯವರು ಒಳ್ಳೆ ಎನರ್ಜಿ ಕೊಡ್ತಾ ಇದ್ದಾರೆ ಅಂತಂದರೆ ನೀವು ಕೂಡ ಅವರಿಗೆ ಒಳ್ಳೆ ಎನರ್ಜಿನೇ ಕೊಡಬೇಕು. ಆದಷ್ಟು ನಿಮ್ಮನ್ನು ನೀವು ತಿಳ್ಕೊಳ್ಳಿ, ಆದಷ್ಟು ನಿಮ್ಮನ್ನು ನೀವು ಡೆವಲಪ್ ಮಾಡಿ. ಓಕೆ, ಎಲ್ರಿಗೂ ಹೇಳ್ತಾ ಇದ್ದೀನಿ, 2 ಆಫ್ ಕಪ್ಸ್ ಮಧ್ಯದಲ್ಲಿದೆ. ಪ್ರೀತಿ ಅಂತೂ ಖಂಡಿತವಾಗ್ಲೂ ಇದೆ. ನೀವು ಅಂದ್ಕೊಂಡಂತಹ ಪ್ರೀತಿ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಆ್ಯಂಡ್ ಇದು ಸೋಲ್ಮೇಟ್ ಎನರ್ಜಿ ಕೂಡ.
ಓಕೆ, 2 ಆಫ್ ಕಪ್ ಸೋಲ್ಮೇಟ್ ಎನರ್ಜಿ. ಯಾರಾದರೂ ವೆಯ್ಟ್ ಮಾಡ್ತಾ ಇದ್ರೆ ನನ್ನ ಸೋಲ್ಮೇಟ್ ಸಿಗಬೇಕು, ನನ್ನ ಸೋಲ್ ಫ್ಯಾಮಿಲಿ ಸಿಗಬೇಕು ಅಂತಂದರೆ ಮೊದಲು ನೀವು ನಿಮ್ಮನ್ನು ಇಂಪ್ರೂವ್ ಮಾಡಿ, ನಿಮ್ಮ ಪರ್ಸ್ನಾಲಿಟಿ ಇರಬಹುದು, ನಿಮ್ಮ ಕಮ್ಯುನಿಕೇಷನ್ ಇರಬಹುದು, ನೀವು ಬೇರೆಯವ್ರ ಜೊತೆ ಹೇಗೆ ಮಾತಾಡ್ತೀರಾ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಇರಬಹುದು. ಸೊ ಅದರ ಮೇಲೆ ಸ್ವಲ್ಪ ಡೆವಲಪ್ಮೆಂಟ್ನ ತೊಗೊಂಡು ಬನ್ನಿ. ಓಕೆ, ಆವಾಗ ಅಂತಹ ಒಳ್ಳೆಯ ಒಂದು ಎನರ್ಜಿನೇ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ. ಯಾರಿಗಾದರೂ ಇಲ್ಲಿ ಇಚ್ಛೆ ಇದ್ದರೆ ಈ ಒಂದು ವಸ್ತುನ ನಾನು ತಗೊಳ್ಬೇಕು, ಈ ಒಂದು ವಸ್ತು ಮ್ಯಾನಿಫೆಸ್ಟ್ ಆಗಬೇಕು ಅನ್ನೋರಿಗೆ ಯಾರಿಗಾದರೂ ಇದ್ದರೆ ಮೆಡಿಟೇಷನ್ ಮಾಡಿ, ನಿಮ್ಮನ್ನು ನೀವು ಇನ್ನಷ್ಟು ಇಂಪ್ರೂವ್ ಮಾಡಿ. ಓಕೆ, ಇಲ್ಲಿ 8 ಆಫ್ ಸೋರ್ಡ್ಸ್ ಇದೆ. 8 ಆಫ್ ಸೋರ್ಡ್ಸ್ ಇಲ್ಲಿ ಸ್ಟಕ್ ಎನರ್ಜಿ ಇದೆ. ತುಂಬ ಜನ ಇವಾಗ ಸ್ಟಕ್ ಎನರ್ಜಿಯಲ್ಲಿ ಇರಬಹುದು. ಮುಂದೆ ಹೋಗೋಕ್ಕಾಗ್ತಾ ಇಲ್ಲ, ನಮಗೆ ಮುಂದೆ ಏನು ದಾರಿ ತೋಚ್ತಾ ಇಲ್ಲ, ಏನಕ್ಕೆ ತೋಚ್ತಾ ಇಲ್ಲ ಅನ್ನೋ ತುಂಬ ಜನರಿಗೆ ಇರಬಹುದು. ಇಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ ಮೆಡಿಟೇಷನ್ ಮಾಡೋದಕ್ಕೆ. ಕ್ಲಾರಿಟಿ ಸಿಗಬೇಕು ಅಂತಂದರೆ ನಾವು ಮೆಡಿಟೇಷನ್ ಮಾಡಬೇಕು. ಓಕೆ, ಕ್ಲಾರಿಟಿ ಸಿಗಬೇಕು ಅಂತಂದರೆ ಮೆಡಿಟೇಷನ್ ಮಾಡಬೇಕು. ಆದಷ್ಟು ನಿಮ್ಮನ್ನು ನೀವು ಗ್ರೌಂಡ್ ಮಾಡ್ಕೊಳ್ಳಿ. ಓಕೆ, ನಿಮ್ಮನ್ನು ಗ್ರೌಂಡ್ ಮಾಡ್ಕೊಳ್ಳಿ. ಆದಷ್ಟು ನೇಚರ್ ಜೊತೆ ಕನೆಕ್ಟ್ ಆಗಿ ಹೊರಗಡೆ ಹೋಗಿ ಸ್ವಲ್ಪ ಸುತ್ತಾಡಿ ಫ್ರೆಶ್ ಗಾಳಿನ ತಗೊಳ್ಳಿ. ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ ಯೂನಿವರ್ಸಿಗೆ. 8 ಆಫ್ ಸೋರ್ಡ್ಸ್ ಇಲ್ಲಿ ಯಾವಾಗಲೂ ಏನು ಹೇಳುತ್ತೆ ಅಂತಂದರೆ ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡೋದಕ್ಕೆ ಹೇಳುತ್ತೆ. ನಿಮ್ಮ ಇಂಟ್ಯೂಷನ್, ನಿಮ್ಮ ಮೈಂಡ್ ಒಳಗೆ ಹಲವಾರು ವಿಷಯಗಳು ಓಡಾಡ್ತಾ ಇರಬಹುದು, ಬಟ್ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅನ್ನೋದನ್ನು ಕೇಳಿ. ಬಿಕಾಸ್ ಪ್ರಾಬ್ಲಮ್ ನಿಮ್ಮ ಮುಂದೆನೇ ಇದೆ. ಆ ಪ್ರಾಬ್ಲಮ್ ಏನು ಅಂತ ನಿಮ್ಗೆ ಗೊತ್ತೇ ಇದೆ, ಅದನ್ನ ಇಗ್ನೋರ್ ಮಾಡಬೇಡಿ. ಇಲ್ಲಿ ಹೇಳ್ತಾ ಇದ್ರೆ ಏನು ಅಂತಂದರೆ ನಿಮ್ಮ ಇಂಟ್ಯೂಷನ್ ಏನಿದೆ ನೋಡಿ, ಅದನ್ನ ಇಗ್ನೋರ್ ಮಾಡಬೇಡಿ. ಪೇ ಅಟೆನ್ಷನ್ ಟು ದ ಸಿಚುವೇಶನ್ಗೆ ಅಟೆನ್ಷನ್ನ ಕೊಡಿ. ಯಾರಾದರೂ ರಿಲೇಷನ್ಶಿಪ್ಪಲ್ಲಿದ್ದರೆ 8 ಆಫ್ ಸೋರ್ಡ್ಸ್ ರೆಡ್ ಫ್ಲ್ಯಾಗ್ ರಿಲೇಷನ್ಶಿಪ್ನ ತೋರಿಸುತ್ತೆ. ಬಿಕಾಸ್ ನಿಮ್ಗೆ ಗೊತ್ತಿದೆ ಆ ವ್ಯಕ್ತಿ ನಿಮ್ಮ ಜೊತೆ ಹೇಗಿದ್ದಾರೆ, ನಿಮ್ಮ ಜೊತೆ ಯಾವ ಥರದ ಬಿಹೇವ್ ಮಾಡ್ತಾ ಇದ್ದಾರೆ ಅಂತಂದರೆ ನಿಮ್ಗೆ ಗೊತ್ತಿದ್ದು ಆ ರಿಲೇಷನ್ಶಿಪ್ಪಲ್ಲಿ ನೀವು ಇದ್ದೀರಾ ಅಂತಂದರೆ ಅದು ನಿಮ್ಮ ತಪ್ಪು. ದೇವರಿಗೆ ಏನು ಮಾಡೋದಕ್ಕಾಗೋದಿಲ್ಲ, ಯಾರಿಗೂ ಏನು ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ಫ್ರೀ ವಿಲ್ ಇರೋದು ನಿಮ್ಮ ಕೈಯಲ್ಲಿ, ರೈಟ್? ಚೂಸ್ ಮಾಡೋದು ನೀವು. ಮೊದಲು ಇಲ್ಲಿ ನೀವು ನಿಮಗೆ ಪ್ರೀತಿನ ಕೊಡಿರಿ. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಕೇಳಿ. ಒಳಗಿನ ಅಂತರಾತ್ಮ ಏನು ಹೇಳುತ್ತೆ ಅನ್ನೋದನ್ನು ಕೇಳಬೇಕಾ, ಮೆಡಿಟೇಷನ್ ಮಾಡಬೇಕು ನೀವು. ಬಿಕಾಸ್ ನೀವು ಮೆಡಿಟೇಷನ್ ಇಲ್ಲಿ ಮಾಡಿದಾಗ ಎನರ್ಜಿ ಏನಿದೆ ನೋಡಿ ಅದಿನ್ನಷ್ಟು ಡಬಲ್ ಆಗುತ್ತೆ ನಿಮ್ಮದು. ಬಿಕಾಸ್ ಇಲ್ಲೆಲ್ಲ ಡಬಲ್ ಎನರ್ಜಿ ಇದೆ. ಒಳ್ಳೆ ಮನೇನ ಮ್ಯಾನಿಫೆಸ್ಟ್ ಮಾಡಬೇಕಾ, ಒಳ್ಳೆ ಮನೆ ಆಗಬೇಕಾ, ನಿಮ್ಮ ಬಗ್ಗೆ ನೀವು ಹೆಚ್ಚು ತಿಳ್ಕೊಳ್ಳಿ, ನಿಮ್ಮನ್ನು ನೀವು ಹೆಚ್ಚು ಡೆವಲಪ್ಮೆಂಟ್ ಮಾಡ್ಕೊಳ್ಳಿ. ಕೆಲವರಲ್ಲಿ ಹಣದ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ಹಣ ಖಂಡಿತವಾಗ್ಲೂ ಸಿಗುತ್ತೆ. ಬಟ್ ನಿಮ್ಮಲ್ಲಿ ಇವಾಗ ಹಣ ಎಷ್ಟಿದೆ ಅದಕ್ಕೆ ಗ್ರೇಟ್ಫುಲ್ ಆಗಿರಿ. ಖಂಡಿತವಾಗ್ಲೂ ಅದು ಡಬಲ್ ಆಗುತ್ತೆ. ಎಲ್ಲ ಡಬಲ್ ಎನರ್ಜಿ ಇದೆ. ಪ್ರೀತಿ ಕೂಡ ಇಲ್ಲಿ ಡಬಲ್ ಆಗುತ್ತೆ. ಓಕೆ, ರಿಲೇಷನ್ಶಿಪ್ ಏನಿದೆ ನೋಡಿ ಅದು ಕೂಡ ಡಬಲ್ ಆಗುತ್ತೆ. ಆ್ಯಂಡ್ ನಿಮ್ಮ ಕಣ್ಣ ಮುಂದೆನೇ ಆ ಪ್ರಾಬ್ಲಮ್ ಇದ್ದು ನೀವು ಅದನ್ನು ಇಗ್ನೋರ್ ಮಾಡ್ತಾ ಇದ್ದರೆ ಅದು ನಿಮ್ಮ ತಪ್ಪು. ಅದಕ್ಕೆ ಬೇರೆ ಯಾರು ಏನು ಮಾಡೋದಕ್ಕಾಗೋದಿಲ್ಲ. ನಿಮ್ಮ ಒಳಗಿನ ಅಂತರಾತ್ಮ ಹೇಳ್ತಾ ಇದೆ, ನೋಡು ನೀನು ಈ ಥರ ಮಾಡ್ತಾ ಇದೆಯಾ, ಇದು ಸರಿ ಇಲ್ಲ, ಗೆಟ್ ಬ್ಯಾಕ್ ಅಂತ ಹೇಳುತ್ತೆ. ನಿನ್ನ ಕೆಲಸ ಏನಿದೆ ಅದನ್ನು ಮಾಡು. ಆದಷ್ಟು ಲೇಸಿ ಎನರ್ಜಿಯಿಂದ ಹೊರಗೆ ಬನ್ನಿ. ಆದಷ್ಟು ನಿಮ್ಮನ್ನು ನೀವು ಬೋರಲ್ಲಿ ಕೂತ್ಕೊಳ್ಳಿಸ್ಬೇಡಿ. ತುಂಬ ಬೋರ್ ಆಗ್ತಾ ಇದೆ ಹೇಳಬೇಡಿ. ಬೋರ್ ಆಗ್ತಾ ಇದೆ ಅಂತಂದರೆ ಅದನ್ನ ಆ ಎನರ್ಜಿನ ಸ್ವಿಚ್ ಹೇಗೆ ಮಾಡಬಹುದು ಅನ್ನೋದನ್ನು ನೋಡಿ. ಬಿಕಾಸ್ 2 ಆಫ್ ಕಪ್ಸ್ 2 ಆಪ್ಷನ್ಸ್ ಬಗ್ಗೆ ತಿಳಿಸುತ್ತೆ, ರೈಟ್? ನಮ್ಮಲ್ಲಿ ಇವಾಗ ಸ್ಯಾಡ್ ಇದ್ದರೆ ಅದನ್ನ ಗುಡ್ಡಿಗೆ ಹೇಗೆ ಪರಿವರ್ತನೆ ಮಾಡೋದಂತ ಕೂಡ ಇದೆ. ಆ್ಯಂಡ್ ಇಲ್ಲಿ ಹೀಲಿಂಗ್ ಕೂಡ ಅವೈಲೇಬಲ್ ಇದೆ. ಓಕೆ, ನಮಗೆಲ್ರಿಗೂ ಇಲ್ಲಿ ಹೀಲಿಂಗ್ ಅವೈಲೇಬಲ್ ಇದೆ. ಸ್ಪಿರಿಟ್ ಯಾವಾಗಲೂ ನಮ್ಮ ಜೊತೆ ಕೆಲಸ ಮಾಡುತ್ತೆ, ಯಾವಾಗಲೂ ನಮ್ಮ ಜೊತೆ ವರ್ಕ್ ಮಾಡುತ್ತೆ. ಓಕೆ, ಸೊ ನಾವು ಅದನ್ನ ತಿಳ್ಕೊಳ್ಬೇಕು, ಯಾವ ಥರ ನಮಗೆ ಹೆಲ್ಪ್ ಮಾಡ್ತಾ ಇದ್ರೆ. ಇದು ಸೈನ್ ಮುಖಾಂತರ ಇರಬಹುದು, ಸಿಗ್ನಲ್ ಮುಖಾಂತರ ಇರಬಹುದು. ಒಂದು ಅಕ್ಷರ ನಿಮಗೆ ಪದೇ ಪದೇ ನೋಡೋದಕ್ಕೆ ಸಿಗ್ತಾ ಇರ್ಬೋದು, ಒಂದು ಕಲರ್ ನಿಮಗೆ ಪದೇ ಪದೇ ನೋಡೋದಕ್ಕೆ ಸಿಗ್ತಾ ಇದ್ದರೆ ಗೂಗಲಲ್ಲಿ ಸರ್ಚ್ ಮಾಡಿ, ಯಾಕೆ ಈ ಕಲರ್ ಮೀನಿಂಗ್ ಏನು ಅನ್ನೋದನ್ನು ನೋಡಿ. ಬಿಕಾಸ್ ನಮಗಿಲ್ಲಿ 4 2 ಸಲ ಬಂದಿದೆ. ಸೊ ಎರಡೂ ಕೂಡ ಮೆಡಿಟೇಷನ್ ಬಗ್ಗೆನೇ ತಿಳಿಸುತ್ತೆ, ಧ್ಯಾನದ ಬಗ್ಗೆನೇ ತಿಳಿಸುತ್ತೆ. ನಿನ್ನ ಗುರಿನ ನೀನು ತಲುಪಬೇಕಾ, ಮೆಡಿಟೇಷನ್ ಮಾಡು, ಧ್ಯಾನ ಮಾಡು. ನಿನ್ನನ್ನು ನೀನು ಚೆನ್ನಾಗಿ ಅರಿ, ನಿನ್ನನ್ನು ನೀನು ಚೆನ್ನಾಗಿ ತಿಳಿ, ನಿನ್ನ ಪ್ಯಾಷನ್ ಏನು ಅದರ ಜೊತೆ ಕನೆಕ್ಟ್ ಆಗು. ನಿನ್ನ ಮೈಂಡಿಗೆ ಹೆಚ್ಚು ಅವಕಾಶನ ಕೊಡಬೇಡ ರಿವೈಂಡ್ ಮಾಡೋದಕ್ಕೆ. ಹಳೆ ಫ್ಲ್ಯಾಶ್ ಬ್ಯಾಕ್ನ ರಿವೈಂಡ್ ಮಾಡೋದಕ್ಕೆ ನಿನ್ನ ಮೈಂಡಿಗೆ ಅವಕಾಶ ಕೊಡಬೇಡ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬ್ಯಾಲೆನ್ಸ್, ಆದಷ್ಟು ಹೋಮ್ ಲೈಫ್ ವರ್ಕ್ ಲೈಫ್ ಎರಡನ್ನ ಬ್ಯಾಲೆನ್ಸ್ ಮಾಡಿ.
ಏನಾಗುತ್ತೆ ಅಂತಂದರೆ ಕೆಲವೊಮ್ಮೆ ಇವಾಗ ಮನೆಯಲ್ಲಿ ಕೂತ್ಕೊಂಡು ತುಂಬ ಜನ ಕೆಲಸ ಮಾಡ್ತಾರೆ, ಲೈಕ್ ಅದು ಯಾವುದೇ ರೀತಿಯಂಥ ಕೆಲಸ ಇರ್ಬೋದು ಅಂತಂದರೆ ನಿಮಗೆ ಇವಾಗ ಮಕ್ಕಳಿಗೂ ನಿಮ್ಗೆ ಆಗುತ್ತೆ ಕೆಲವೊಮ್ಮೆ ನನ್ನ ಮಕ್ಕಳಿಗೆ ಸರಿಯಾದ ಸಮಯ ಕೊಡ್ತಾ ಇದ್ದೀನೋ ಏನೋ ಇಲ್ವೋ ಅಂತ ಹೇಳಿಬಿಟ್ಟು, ರೈಟ್. ಇದು ಏನಕ್ಕೆ ಹೀಗಾಗುತ್ತೆ ಅಂತಂದರೆ ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲದೆ ಇದ್ದಾಗ. ಸೊ ಆದಷ್ಟು ನಿಮ್ಮ ಟೈಮನ್ನು ಮ್ಯಾನೇಜ್ಮೆಂಟ್ ಮಾಡಿ. ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಅದು ಕೂಡ ಇಂಪಾರ್ಟೆಂಟ್. ರಾತ್ರಿ ಎಷ್ಟು ಹೊತ್ತಿಗೆ ಮಲಗ್ತೀರಾ ಅದು ಕೂಡ ತುಂಬ ಇಂಪಾರ್ಟೆಂಟ್. ಸ್ಲೀಪಿಂಗ್ ಆನ್ ಟೈಮ್ ಅದು ಕೂಡ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಮನೆಯಲ್ಲಿ ಯಾರು ವರ್ಕ್ ಮಾಡ್ತಾರೆ ನೋಡಿ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ವರ್ಕ್ ಲೈಫ್ ಆ್ಯಂಡ್ ಹೋಮ್ ಲೈಫ್ನ ಎರಡನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ. ವರ್ಕ್ ಲೈಫಿಗೆ ಹೆಚ್ಚು ಡೆಡಿಕೇಶನ್ ಕೊಟ್ಟಾಗ ಹೋಮ್ ಲೈಫ್ ಇಂಬ್ಯಾಲೆನ್ಸ್ ಆಗುತ್ತೆ, ರೈಟ್. ಸೊ ಎರಡನ್ನ ಬ್ಯಾಲೆನ್ಸ್ ಮಾಡಬೇಕು. ಎರಡನ್ನ ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು ಅಂತಂದರೆ ಟೈಮ್ ಮ್ಯಾನೇಜ್ಮೆಂಟ್ ಸರಿಯಾಗಿ ನಮ್ಗೆ ಗೊತ್ತಿರಬೇಕು, ರೈಟ್. ಸೊ ನೋಡೋಣ ಇವಾಗ ಈ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಓಕೆ, 3 ತಗೊಳ್ತೀನಿ ಇಲ್ಲಿ. ಓಕೆ, ಥ್ಯಾಂಕ್ ಯು. ಓಕೆ, ಫಸ್ಟ್ ಈಸ್ ಅನ್ಕಂಡೀಷ್ನಲ್ ಸೆಲ್ಫ್ ಲವ್ ಕ್ಯಾನ್ ಚೇಂಜ್ ಯುವರ್ ಲೈಫ್. ಅದನ್ನೇ ಹೇಳ್ತಾ ಇದ್ದೆ ಅಲ್ವಾ ನಾನು ಇವಾಗ. ಸೆಲ್ಫ್ ಲವ್, ನಮ್ಮನ್ನು ನಾವು ಕೇರ್ ಮಾಡೋದು, ಅನ್ಕಂಡೀಷ್ನಲ್ ಸೆಲ್ಫ್ ಲವ್ ಕೊಡುವಂಥದ್ದು, ಅನ್ಕಂಡೀಷ್ನಲ್ ಪ್ರೀತಿ ಕೊಡುವಂಥದ್ದು, ನಮಗೆ ನಾವು ಪ್ರೀತಿ ಕೊಡುವಂಥದ್ದು. ಸೊ ನಾನು ನಿಮ್ಗೊಂದು ಹೇಳ್ತೀನಿ. ನಾನು ಇವಾಗ ಆಗಸ್ಟ್ ತಿಂಗಳಲ್ಲಿ ನಾನು ಏನು ಮಾಡಿದೆ ಅಂತಂದರೆ, ಆ್ಯಕ್ಚುಲಿ ನನ್ನ ರೀಡಿಂಗ್ ತುಂಬಾ ಕಡಿಮೆ ಬಂದಿದೆ ಆಗಸ್ಟ್ ತಿಂಗಳಲ್ಲಿ. ಬಿಕಾಸ್ ನಾನು ಶಾಪಿಂಗ್ ಮಾಡಿದ್ದೇ ಜಾಸ್ತಿ ಆಗಸ್ಟ್ ತಿಂಗಳಲ್ಲಿ. ನನಗನ್ನಿಸ್ತು ಇದರಿಂದ ನನಗೆ ಪ್ರೀತಿ ಸಿಗ್ಬೋದು, ಇದರಿಂದ ನನಗೆ ನಾನು ಶಾಪ್ ಮಾಡಿದ್ದು ತುಂಬ ಜಾಸ್ತಿ ಈ ತಿಂಗಳಲ್ಲಿ. ಇಲ್ಲಾಂದರೆ ನಾನು ಶಾಪ್ ತುಂಬ ಕಡಿಮೆ ಮಾಡ್ತೀನಿ, ಶಾಪ್ ಮಾಡೋದಕ್ಕೆ ಹೋಗೋದಿಲ್ಲ. ಆಗಸ್ಟ್ ತಿಂಗಳಲ್ಲಿ ನಾನು ತುಂಬಾ ಶಾಪ್ ಮಾಡಿದೆ. ಲೈಕ್ ನನ್ನ ಸೆಲ್ಫ್ ಕೇರ್ ಇರ್ಬೋದು, ನನ್ನ ಕೆಲವೊಂದು ಪ್ರಾಡಕ್ಟನ್ನು ನಾನು ಸ್ವಿಚ್ ಮಾಡಿದೆ, ಬೇರೆ ಪ್ರಾಡಕ್ಟನ್ನು ತೊಗೊಂಡೆ, ಸ್ಕಿನ್ ಕೇರ್ ಪ್ರಾಡಕ್ಟ್ ಬೇರೆ ತೊಗೊಂಡೆ. ನೀವು ಕೂಡ ಅಷ್ಟೇ ನೋಡಿ, ಯಾವುದು ನಿಮಗೆ ಬೇಡ ಅಂತ ಅನಿಸ್ತಾ ಇದೆ, ಅದನ್ನ ಬದಲಾವಣೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಈವನ್ ಅದು ನಿಮ್ಮ ಹೇರ್ ಕಲರ್ ಇರಬಹುದು, ಡ್ರೆಸ್ಸಿಂಗ್ ಸ್ಟೈಲ್ ಇರ್ಬೋದು, ಅದನ್ನ ಬದಲಾವಣೆ ಮಾಡಬೇಕು ಅಂತ ಇದ್ದರೆ ನೀವು ಗೋ ಫಾರ್ ಇಟ್. ಅನ್ಕಂಡೀಷ್ನಲ್ ಸೆಲ್ಫ್ ಲವ್ ಕ್ಯಾನ್ ಚೇಂಜ್ ಯುವರ್ ಲೈಫ್. ಇದರಿಂದ ನಿಮ್ಮ ಜೀವನನೇ ಬದಲಾಗಬಹುದು. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ವೆನ್ ಇಟ್ ಹರ್ಟ್ಸ್ ಅಬ್ಸರ್ವ್ ಲೈಫ್ ಈಸ್ ಟ್ರೈಂಗ್ ಟು ಟೀಚ್ ಯು ಸಮಥಿಂಗ್. ಎಸ್, ಜೀವನದಲ್ಲಿ ಯಾರಾದರೂ ನಿಮಗೆ ಏನಾದರೂ ಹರ್ಟ್ ಮಾಡಿದರೆ ಅಬ್ಸರ್ವ್ ಮಾಡಿ. ಏನು ಅಂತಂದರೆ ಜೀವನ ನಮಗೆ ಏನೋ ಕಲಿಸ್ತಾ ಇದೆ. ನಾನು ಯಾವಾಗಲೂ ಹೇಳ್ತೀನಲ್ವ, ಯಾರಾದರೂ ಹರ್ಟ್ ಮಾಡಿದರೆ, ಯಾರಾದರೂ ಏನಾದರೂ ನೋವುಂಟು ಮಾಡಿದರೆ ಅದನ್ನು ನೋಡಿ, ಅವರಿಂದ ನೀವು ಏನು ಕಲ್ತ್ರಿ ಅನ್ನೋದನ್ನು ನೋಡಿ. ಇಂದ ಹೆಚ್ಚಾಗಿ ಆ ಸಿಚುವೇಶನಿಂದ ನೀವೇನು ಕಲ್ತ್ರಿ ಅನ್ನೋದು. ಓಕೆ, ಸೊ ಫೈನಲ್ ಕಾರ್ಡ್ ಏನು ಹೇಳಿದೆ ನೋಡೋಣ. ಥಿಂಗ್ಸ್ ಯು ಕಾಂಟ್ ಬೈ ಇನ್ ಅ ಸ್ಟೋರ್. ನೋಡಿ, ಯಾವ ವಸ್ತುಗಳನ್ನು ನೀವು ಆಗೋದಿಲ್ಲ ಅಂತಂದರೆ ಒಂದು ಲವ್, ಡ್ರೀಮ್ಸ್, ಫ್ರೆಂಡ್ಸ್, ಹೋಪ್, ಹ್ಯಾಪಿನೆಸ್, ಟೈಮ್. ನಾನು ಇವಾಗಷ್ಟೇ ಟೈಮ್ ಬಗ್ಗೆ ಮಾತಾಡಿದೆ ಅಲ್ವಾ. ಟೈಮ್ ನಮಗೆ ಸ್ಟೋರಲ್ಲಿ ಸಿಗುತ್ತಾ? ಇಲ್ಲ. ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್. ಓಕೆ, ನಮಗೆಲ್ರಿಗೂ ಕಳೆದು ಹೋದ ಸಮಯ ಏನಿದೆ ನೋಡಿ, ಅದು ವಾಪಸ್ ಬರೋದಿಲ್ಲ. ಟೈಮನ್ನು ನಾವು ಮ್ಯಾನೇಜ್ ಮಾಡಬೇಕು. ನೀವು ಪ್ರೀತಿನ ಸ್ಟೋರಲ್ಲಿ ನಿಮಗೆ ಬೈ ಮಾಡೋದಕ್ಕಾಗೋದಿಲ್ಲ. ನಿಮ್ಮ ಡ್ರೀಮ್ಸ್ ನೋಡಿ, ಆ್ಯಂಡ್ ಡ್ರೀಮ್ಸ್ ಅಂತೂ ಖಂಡಿತವಾಗ್ಲೂ ಇಲ್ಲಿ ಡ್ರೀಮ್ಸ್ ಅಂತೂ ಫುಲ್ಫಿಲ್ ಆಗುತ್ತೆ. ಬಿಕಾಸ್ 9 ಆಫ್ ಕಪ್ಸ್ ಎನರ್ಜಿ ನನಗೆ ಮೆಡಿಟೇಷನಲ್ಲಿ 9 ಆಫ್ ಕಪ್ಸ್ ಎನರ್ಜಿ ಸಿಕ್ಕಿತ್ತು, ಹ್ಯಾಪಿನೆಸ್ ಎನರ್ಜಿ, ರೈಟ್. ಸೊ ಆದಷ್ಟು ಸೆಲೆಬ್ರೇಟ್ ಎಲ್ಲಿ ಮಾಡೋಕ್ಕಾಗುತ್ತೆ, ಹ್ಯಾಪಿನೆಸ್ ಎಲ್ಲಿದೆ, ಹೋಪ್, ಭರವಸೆ ಅನ್ನೋದಿರಲಿ ದೇವರ ಮೇಲೆ. ನಿಮ್ಮ ಮೇಲೆ ಭರವಸೆ ಇರಬೇಕು. ಫ್ರೆಂಡ್ಸ್, ಒಳ್ಳೆ ಫ್ರೆಂಡ್ಸ್ ಯಾರು, ಅವ್ರ ಜೊತೆ ಹೆಚ್ಚಿನ ಸಂಘ ಮಾಡಿ. ಯಾರು ಒಳ್ಳೆ ಫ್ರೆಂಡ್ ಇದ್ದಾರೆ ನೋಡಿ, ಅವ್ರ ಜೊತೆ ನೀವು ಅವರಿಗೆ ಒಳ್ಳೆ ಎನರ್ಜಿ ಕೊಡ್ತಾ ಇದ್ದರೆ, ಅವರು ಕೂಡ ಆ ಕಡೆಯಿಂದ ಒಳ್ಳೆ ಎನರ್ಜಿ ಕೊಡ್ತಾ ಇದ್ದರೆ, ಜಸ್ಟ್ ಅವ್ರ ಜೊತೆ ಇರಿ, ಮಾತಾಡಿ, ಸಮಯನ ಸ್ಪೆಂಡ್ ಮಾಡಿ, ಅವ್ರಿಗೂ ಖುಷಿ ಅನಿಸುತ್ತೆ.
ಓಕೆ, ಸೊ ಲೆಟ್ಸ್ ಸಿ ಈ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್. ಓಕೆ, 3 ಇದೆ, 3 ತಗೊಳ್ಳೋದಿಲ್ಲ ನಾನು, ನನಗೆ 2 ಬೇಕಿರೋದು. ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್. ಓಕೆ, 1, ಓಕೆ 2, ಥ್ಯಾಂಕ್ ಯು. ಟ್ರಾನ್ಸ್ಫಾರ್ಮೇಷನ್, ಅ ಫ್ರೆಶ್ ನ್ಯೂ ವೇ ಆಫ್ ಲಿವಿಂಗ್ ಎಮರ್ಜಸ್. ನೋಡಿ, ಟ್ರಾನ್ಸ್ಫಾರ್ಮೇಷನ್, ಇಲ್ಲಿ ಬದಲಾವಣೆ ಇದೆ. ಇಲ್ಲಿ ಇನ್ನೊಂದು ಏನು ಅಂತಂದರೆ, ನೀವು ನೋಡುವಂತಹ ದೃಷ್ಟಿ ಏನಿದೆ ನೋಡಿ, ಅದರಲ್ಲಿ ಬದಲಾವಣೆ ತರುವಂಥದ್ದು. ಓಕೆ, ಎಸ್, ನಾವು ನೋಡುವಂತಹ ದೃಷ್ಟಿಕೋನ ಅಂತಂದರೆ ನಾವು ಸಿಚುವೇಶನ್ನ ಯಾವ ಥರ ನೋಡ್ತಾ ಇದ್ದೀವಿ ಅನ್ನೋದು. ಇಲ್ಲಿ ನಮಗೆ ಏನು ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದರೆ, ನಾವು ನೋಡುವಂತಹ ದೃಷ್ಟಿಕೋನ ಏನಿದೆ ನೋಡಿ, ಹಳೆಯದರಲ್ಲಿ ನೋಡೋ ಬದಲು ಹೊಸ ರೀತಿಯಲ್ಲಿ ನೋಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಟ್ರಾನ್ಸ್ಫಾರ್ಮೇಷನ್ ಇಲ್ಲಿ ಅದನ್ನೇ ಹೇಳ್ತಾ ಇದೆ. ಫ್ರೆಶ್ ನ್ಯೂ ಐಸ್, ನಾವು ನೋಡುವಂಥದ್ದು ಹೊಸ ರೀತಿಯಲ್ಲಿ ನೋಡುವಂಥದ್ದು. ಒಂದು ವ್ಯಕ್ತಿನ ನಾವು ಯಾವಾಗಲೂ ಕೆಟ್ಟ ಭಾವನೆಯಲ್ಲಿ ನೋಡ್ತಾ ಇದ್ದೀವಿ ಅಂತಂದರೆ, ಅವನಲ್ಲಿರುವಂಥ ಒಳ್ಳೆತನ ಏನಿದೆ ಅವನಲ್ಲಿ ಒಳ್ಳೆತನ, ಅವನಲ್ಲಿ ಕೆಟ್ಟತನ ಇದೆ ಅಂತ ನಮ್ಗೆ ಗೊತ್ತಿದೆ, ಬಟ್ ಅವನಲ್ಲಿ ಒಳ್ಳೆತನ ಏನಿದೆ ಅದನ್ನು ಕೂಡ ನಾವು ನೋಡಬಹುದು, ರೈಟ್? ಈ ಕಾರ್ಡ್ ಅದನ್ನೇ ಹೇಳ್ತಾ ಇದ್ದೀನು. ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇದೆ, ಬಟ್ ಆಪ್ಷನ್ಸ್ ನಿಮ್ಮ ಕೈಯಲ್ಲಿದೆ. ಅದು ಡಿಸಿಷನ್ನ ಏನು ತಗೊಳ್ತೀರಾ ಅದು ಕೂಡ ನಿಮ್ಮ ಕೈಯಲ್ಲೇ ಇದೆ. ಬಿಕಾಸ್ ಇಲ್ಲಿ 2 ಆಫ್ ಕಪ್ಸ್ ಇದೆ, 2 ಆಪ್ಷನ್ಸ್ ಬಗ್ಗೆ ಕೂಡ ತಿಳಿಸುತ್ತೆ ಇದು. ಇಲ್ಲಿ ಎಕ್ಸ್ಪೀರಿಯನ್ಸ್ ಆಗಬಹುದು, ನಿಮಗೆ ಹೊಸ ಎಕ್ಸ್ಪೀರಿಯನ್ಸ್ ಆಗ್ಬೋದು. ನಮಗೆಲ್ರಿಗೂ ಇಲ್ಲಿ ಹೊಸ ಎಕ್ಸ್ಪೀರಿಯನ್ಸ್ ಇದೆ, ಟ್ರಾನ್ಸ್ಫಾರ್ಮೇಷನ್ ಇದೆ. ಇಲ್ಲಿ ಕೆಲವರ ಓಲ್ಡ್ ಬಿಲೀಫ್ ಇಲ್ಲಿ ಬದಲಾಗಬಹುದು. ಅದೇ ನಾನು ಹೇಳ್ದೆ ಅಲ್ವಾ, ಕೆಲವ್ರದ್ದು ಇಲ್ಲಿ ಡ್ರೆಸ್ಸಿಂಗ್ ಸೆನ್ಸ್ ಏನಿದೆ ನೋಡಿ, ನಿಮಗೆ ಬದಲಾವಣೆ ಆಗಬೇಕು, ಬದಲಾವಣೆ ಮಾಡಬೇಕು ಅನ್ನೋರು ಖಂಡಿತವಾಗ್ಲೂ ಇಲ್ಲಿ ಬದಲಾವಣೆ ಮಾಡಬಹುದು. ಏನು ಹೇಳುತ್ತೆ ನೋಡೋಣ. ಫೈಂಡಿಂಗ್ ಸೆನ್ಚುರಿ, ಇದು ರೆಸ್ಟ್ ರೆಜಿನೇಟ್ ಬಗ್ಗೆ ತಿಳಿಸುತ್ತೆ. 4 ಆಫ್ ಸೋಲ್ಸ್ ಎನರ್ಜಿ ಬಗ್ಗೆನೇ ತಿಳಿಸುತ್ತೆ. ಫೈಂಡಿಂಗ್ ಸೆನ್ಚುರಿ, ಓಪನಿಂಗ್ ಟು ಯುವರ್ ಸ್ಪಿರಿಚುವಲ್ ಸೋರ್ಸ್. ಸೊ ಇಲ್ಲಿ ನಮಗೆಲ್ರಿಗೂ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾವೊಂದು ಜಾಗ ನಿಮಗೆ ತುಂಬಾ ಪೀಸ್ ಕೊಡುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಒಂದು ಜಾಗ ಅಂತ ಇರುತ್ತೆ, ರೈಟ್? ಸೊ ಒಂದು ಕಡೆ ನಾವು ಹೆಚ್ಚಾಗಿ ಎಲ್ಲಿ ನಾವು ಉಪಯೋಗ ಮಾಡ್ತೀವಿ ನೋಡಿ, ಯಾವೊಂದು ಜಾಗನ ತುಂಬ ಹೆಚ್ಚು ನಾವು ಯೂಸ್ ಮಾಡ್ತೀವಿ, ಅಲ್ಲಿ ಕೂತ್ಕೊಳ್ತೀವಿ, ಅಲ್ಲಿ ಮಾತಾಡ್ತೀವಿ, ಇಲ್ಲಾಂದರೆ ಅಲ್ಲಿ ಕೂತ್ಕೊಂಡು ಏನೋ ಒಂದು ಮಾಡ್ತಾ ಇರ್ತೀವಿ. ನಮ್ಗೆ ಅನಿಸುತ್ತೆ ಈ ಜಾಗ ತುಂಬ ಕನೆಕ್ಟ್ ಆಗಿದೆ ನನ್ನ ಜೊತೆಯಿಂದ. ಆ ಜಾಗನ ಹೆಚ್ಚು ಕ್ಲೀನ್ ಮಾಡಿ ಅಲ್ಲೇ ನಿಮ್ಮ ಹೆಚ್ಚು ಸಮಯನ ಅಲ್ಲೇ ಸ್ಪೆಂಡ್ ಮಾಡೋದಕ್ಕೆ ಹೇಳ್ತಾ ಇದೆ ಫೈಂಡಿಂಗ್ ಸೆನ್ಚುರಿ. ಆ್ಯಂಡ್ ಫೈಂಡಿಂಗ್ ಸೆನ್ಚುರಿ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ನಾನು ಮೊದಲೇ ಹೇಳಿದೆ ಅಲ್ವಾ, ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಕೇಳಿ. ನಾವು ಯಾವಾಗ ಸೈಲೆಂಟ್ ಆಗ್ತೀವಿ, ನಮ್ಮ ಮೈಂಡ್ ಯಾವಾಗ ಸೈಲೆಂಟ್ ಆಗುತ್ತೆ ನೋಡಿ, ನಮ್ಮ ಒಳಗಡೆಯಿಂದ ಅಂತರಾತ್ಮ ಮಾತಾಡೋದಕ್ಕೆ ನಮ್ಮ ಜೊತೆ ಮಾತಾಡೋದಕ್ಕೆ, ಕನೆಕ್ಟ್ ಆಗೋದಕ್ಕೆ ಶುರು ಮಾಡುತ್ತೆ. ಇಲ್ಲಿ 2 ಆಫ್ ಕಪ್ಸ್ ನಾನು ಏನಂದರೆ, ನಿಮ್ಮನ್ನು ನೀವು ನರ್ಚರ್ ಮಾಡುವಂಥದ್ದು. ಇಲ್ಲಿ ಫೈಂಡಿಂಗ್ ಸ್ಯಾನಿಚುರಿ ಕೂಡ ಅದನ್ನೇ ಹೇಳ್ತಾ ಇದೆ. ನರ್ಚರ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ನರ್ಚರ್ ಮಾಡುವಂಥದ್ದು. ನೇಚರ್ ಕೂಡ ಆಗ್ಬೋದು, ನೇಚರ್ ಜೊತೆ ಕೂಡ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ನಾನು ಮೊದಲಿಗೆ ಹೇಳಿದೆ ಅಂತ ಅನಿಸುತ್ತೇನೋ, ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಸೊ ಫೈಂಡಿಂಗ್ ಸ್ಯಾನಿಚುರಿ ಕೂಡ ಅದನ್ನೇ ಹೇಳುತ್ತೆ. ಕ್ರಿಯೇಟ್ ಮಾಡಿ, ಒಂದು ಪ್ಲೇಸನ್ನು ಕ್ರಿಯೇಟ್ ಮಾಡಿ ಎಲ್ಲಿ ನಿಮಗೆ ತುಂಬ ನಿಮಗೆ ಶಾಂತಿ ಇದೆ ಅಂತ ಅನಿಸುತ್ತೆ, ನಿಮಗೆ ಎಲ್ಲಿ ತುಂಬ ಪೀಸ್ ಇದೆ ಅಂತ ಅನಿಸುತ್ತೆ. ಈ ಜಾಗದಲ್ಲಿ ನನಗೆ ತುಂಬ ಪೀಸ್ ಇದೆ, ಸೊ ಅಲ್ಲಿ ಸ್ವಲ್ಪ ಒಳ್ಳೇದು ಮಾಡಿ. ಆ ಜಾಗನ ಅದನ್ನು ಕ್ಲೀನ್ ಮಾಡಿ, ಏನಾದರೂ ಕೂತ್ಕೊಳ್ಳೋದಕ್ಕೆ ಹಾಸಿ ಅಲ್ಲಿ ಕೂತ್ಕೊಳ್ಳಿ. ಏನಾದರೂ ಪುಸ್ತಕ ಇದ್ದರೆ ಪುಸ್ತಕ ಓದಿ, ಕಪ್ ಆಫ್ ಕಾಫಿ ಜೊತೆ ಕೂತ್ಕೊಂಡು ಓದಿ, ಬುಕ್ಕನ್ನು ಓದಿ. ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳುತ್ತೆ ಅದನ್ನು ಕೇಳಿ. ನಿಮ್ಮ ಇನ್ನರ್ ವರ್ಲ್ಡ್, ನಾವು ಔಟರ್ ಬಾಡಿನ ನಾವು ಎಷ್ಟು ಕೇರ್ ಮಾಡ್ತೀವಿ, ಹಾಗೆ ನಮ್ಮ ಇನ್ನರ್ ಬಾಡಿನ ಕೂಡ ನಾವು ಕೇರ್ ಮಾಡಬೇಕು. ಒಳಗಡೆ ನಮ್ಮ ಮನಸ್ಸೊಳಗಡೆ, ರೈಟ್? ಅದನ್ನು ಕೂಡ ನಾವು ಕೇರ್ ಮಾಡಬೇಕು. ಅದಕ್ಕೆ ಕೂಡ ನಾವು ಹೇಳಬೇಕು, ಒಳಗಡೆ ನಮ್ಮ ಒಂದು ಇನ್ನರ್ ವರ್ಲ್ಡ್ ಏನಿದೆ, ನಮ್ಮ ಇನ್ನರ್ ಏನಿದೆ ಅದಕ್ಕೂ ನಾವು ಹೇಳಬೇಕು, ಇಟ್ಸ್ ಓಕೆ, ಫೈನ್, ಐ ಆಮ್ ಸಾರಿ. ಅದಕ್ಕೂ ಕೂಡ ಸಾರಿ ಹೇಳಿ. ನನಗೆ ಈ ಕೆಲಸನ ಮಾಡೋದಕ್ಕಾಗಿರಲಿಲ್ಲ, ಐ ಆಮ್ ಸಾರಿ. ಬಿಕಾಸ್ ಟ್ರಾನ್ಸ್ಫಾರ್ಮೇಷನಲ್ಲೇ ಹೇಳಿದೆ, ನಾವು ನೋಡುವಂತಹ ದೃಷ್ಟಿಕೋನ ಇದು ಕೂಡ ಅದನ್ನೇ ಹೇಳ್ತಾ ಇದೆ. ಫೈಂಡಿಂಗ್ ಸ್ಯಾನಿಚುರಿ ಕೂಡ ಪರ್ಸ್ಪೆಕ್ಟಿವ್ ಬಗ್ಗೆ ಹೇಳ್ತಾ ಇದೆ.
ಈ ಪರ್ಸ್ಪೆಕ್ಟಿವಿಂದ, ಈ ದೃಷ್ಟಿಕೋನದಿಂದ ಒಂದು ಹೊಸ ಲೈಫ್ ಸ್ಟ್ರಾಟಜಿ ಶುರು ಆಗ್ಬೋದು ನಮಗೆಲ್ರಿಗೂ. ಸೊ ಆದಷ್ಟು ಪ್ರೇಯರ್, ನಾನು ಮೊದಲೇ ಹೇಳಿದೆ ಪ್ರೇಯರ್, ಆದಷ್ಟು ಡಿವೈನ್ ಜೊತೆ ಕನೆಕ್ಟ್ ಆಗಿ. ಎಲ್ರಿಗೂ ಹೇಳ್ತಾ ಇದ್ದೀನಿ, ಆದಷ್ಟು ಡಿವೈನ್ ಜೊತೆ ಕನೆಕ್ಟ್ ಆಗಿ. ಯಾವತ್ತೂ ಡಿವೈನಿಗೆ ನನಗೆ ಯಾಕೆ ನೀವು ಹೀಗೆ ಕೊಡಲಿಲ್ಲ, ನನಗೆ ಯಾಕೆ ಹಾಗೆ ಮಾಡಿಲ್ಲ, ದೇವರಿಗೆ ಯಾವತ್ತೂ ಏನು ಹೇಳೋದಕ್ಕೆ ಹೋಗಬೇಡಿ. ಓಕೆ, ದೇವರು ಏನು ಮಾಡ್ತಾರೆ ನೋಡಿ, ಎಲ್ಲ ಒಳ್ಳೆಯದಕ್ಕೆ ಮಾಡ್ತಾರೆ. ಓಕೆ, ಸೊ ತಾಯಿ ಯಾವತ್ತೂ ಮಕ್ಕಳಿಗೆ ಒಳ್ಳೆಯದನ್ನು ಬಯಸದೇ ಇರೋದಿಲ್ಲ, ರೈಟ್? ಹಾಗೇನೆ ನಮ್ಮ ಈ ಭೂಮಿ ತಾಯಿ ಕೂಡ ಹಾಗೇನೆ. ಸೊ ಇಲ್ಲಿ ರೆಸ್ಟ್, ರಿಜ್ಯೂನೇಟ್ ಮಾಡಿ, ಆದಷ್ಟು ನೀವು ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ರೆ ನಿಮ್ಮ ಇನ್ನರ್ ಬ್ಯೂಟಿ ಮುಂದೆ ಹೋಗಿ, ಹೆದರದೆ, ಅಂಜದೆ ಮುಂದೆ ಹೋಗಿ. ನೀವು ಏನು ಮಾಡಬೇಕು ಅಂತ ಇದ್ದೀರಾ, ನಿಮ್ಮಲ್ಲಿ ಏನು ಒಂದು ವಿಷಯ ಇದೆ, ನಾನು ಈ ಪ್ಯಾಷನ್ನ ಫಾಲೋ ಮಾಡಬೇಕು, ನಾನು ಈ ಥರ ಮಾಡಬೇಕು, ಗೋ ಫಾರ್ ಇಟ್. ನಿಮ್ಮನ್ನು ನೀವು ರಿಫ್ಲೆಕ್ಷನ್ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಓವರ್ ಆಲ್ ಇಲ್ಲಿ ಏನು ಅಂತಂದರೆ ನಾವು ಯಾವ ಥರ ನೋಡ್ತಾ ಇದ್ದೀವಿ ಅನ್ನೋದು. ನಾವು ಬೇರೆಯವ್ರನ್ನ ಯಾವ ಥರ ನೋಡ್ತೀವಿ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ, ನೀವು ನಿಮ್ಮನ್ನು ಯಾವ ಥರ ನೋಡ್ತೀರಿ ಅನ್ನೋದು. ಓಕೆ, ಸೊ ಎಸ್, ಲೆಟ್ಸ್ ಸಿ ಈ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಇಲ್ಲಿ ಇನ್ನೊಂದು ಏನು ಅಂತಂದರೆ ನಮಗೆಲ್ರಿಗೂ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಡಿವೈನ್ ಮೇಲೆ ವಿಶ್ವಾಸ ಇರಲಿ. ಡಿವೈನ್ ಯಾವಾಗಲೂ ನಮಗೆ ಆಫರ್, ಯಾವಾಗಲೂ ಆಪರ್ಚುನಿಟಿ ನಮಗೆ ಯಾವಾಗಲೂ ಇರುತ್ತೆ, ರೈಟ್? ಬಟ್ ನಮಗದು ಕಾಣೋದಿಲ್ಲ. ಏನಕ್ಕೆ ಕಾಣೋದಿಲ್ಲ? ಬಿಕಾಸ್ ನಮ್ಮಲ್ಲಿ ಏನಿದೆ ನೋಡಿ ಅದಕ್ಕೆ ನಾವು ಗ್ರೇಟ್ಫುಲ್ ಆಗಿರೋದಿಲ್ಲ. ನಮ್ಮಲ್ಲಿ ಯಾವುದು ಇಲ್ಲ ನೋಡಿ ಅದಕ್ಕೆ ನಾವು ತುಂಬ ಆಸೆ ಪಡ್ತಾ ಇರ್ತೀವಿ, ನನಗೆ ಇದು ಸಿಗಬೇಕು, ಹೀಗೆ ಸಿಗಬೇಕು ಅಂತ. ಬಟ್ ಆಫರ್ ಬೇರೆ ಏನೂ ಇದೆ, ರೈಟ್? ಇಲ್ಲಿ ಇನ್ಬ್ಯಾಲೆನ್ಸ್, ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ ಅದು ಇನ್ಬ್ಯಾಲೆನ್ಸ್ ಆಗಿದೆ. ಬಿಕಾಸ್ 2 ಆಫ್ ಕಪ್ಸ್ ಇದೆ ಇಲ್ಲಿ ಆ್ಯಂಡ್ 4 ಆಫ್ ಕಪ್ಸ್ ಇದೆ. ಸೊ ಈ 2 ಆಫ್ ಕಪ್ಸ್ ಬ್ಯಾಲೆನ್ಸ್ ಬಗ್ಗೆ ತಿಳಿಸುತ್ತೆ. ಇದು 4 ಆಫ್ ಕಪ್ಸಲ್ಲಿ ನಿಮ್ಮ ಎಮೋಷನ್ಸ್ ನೋಡಿ, ನಿಮ್ಮ ಎಮೋಷನ್ಸ್ನ ಅಪ್ಪಿಕೊಳ್ಳಿ, ಅದು ಏನು ಹೇಳ್ತಾ ಇದೆ ಅನ್ನೋದನ್ನು ಕೇಳಿ. ಓಕೆ, ಸೊ ಸ್ಟ್ರೆಂತ್, ಯು ಆರ್ ಫಾರ್ ಮೋರ್ ಪವರ್ಫುಲ್ ದೆನ್ ಯು ರಿಯಲೈಸ್. ಬಿಲೀವ್ ಇನ್ ಯುವರ್ ಸೆಲ್ಫ್, ಡೋಂಟ್ ಗಿವ್ ಅಪ್, ಯು ಆರ್ ಆಲ್ಮೋಸ್ಟ್ ದೇರ್, ಯು ವಿಲ್ ಗೇನ್ ವಿಸ್ಡಮ್ ಫ್ರಮ್ ಎಕ್ಸ್ಪೀರಿಯನ್ಸ್. ಜ್ಞಾನದಿಂದ ಇನ್ನಷ್ಟು ನಮಗೆ ಎಕ್ಸ್ಪೀರಿಯನ್ಸ್ ಅನ್ನು ಸಿಗುತ್ತೆ. ಸೊ ಡೋಂಟ್ ಗಿವ್ ಅಪ್ ಮಾಡಬೇಡಿ. ಓಕೆ, ನೀವು ಎಷ್ಟು ಅಂದ್ಕೊಂಡಿದ್ದೀರಿ ನೋಡಿ ಅದಕ್ಕೆ ಡಬಲ್ ನೀವು ಪವರ್ಫುಲ್ ಇದ್ದೀರಾ. ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರಬೇಕು. ಓಕೆ, ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರಬೇಕು. ಸೊ ಇಲ್ಲಿ ನಾನು ಈ ಕಾರ್ಡನ್ನು ತಗೊಳ್ತೀನಿ. ಈ ಕಾರ್ಡಿಂದ ನನಗೆ ಏನು ಮೆಸೇಜ್ ಕೊಡಬೇಕು ಅಂತ ಇದ್ದಾರೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು so much. One more time please. Thank you so much. Thank you. ಸೊ ಎಸ್, ನೋಡಿ ನಿಮ್ಮ ಮುಂದೆನೇ ಶಫಲ್ ಮಾಡಿರೋದು ವಿಶ್ರಾಂತಿ. ಸೊ ನಿಮ್ಮ ಮೈಂಡಿಗೆ ಆದಷ್ಟು ವಿಶ್ರಾಂತಿ ಕೊಡಿ. ಇನ್ನು ತುಂಬ ಜನ ವರ್ಕ್ ಮಾಡ್ತಾ ಇದ್ದಾರೆ, ವರ್ಕ್, ಯಾವಾಗ ನೋಡಿದ್ರು ಕೆಲಸ. ನೀವು ಮನೆಯಲ್ಲಿದ್ದರೆ ನಿಮಗೆ ಕೆಲಸದ ಚಿಂತೆ, ಆ ಥರ ಮಾಡೋಕ್ಕೆ ಹೋಗಬೇಡಿ. ನೀವು ಮನೆಯಲ್ಲಿದ್ದರೆ ಬರೀ ಮನೆಯ ಬಗ್ಗೆನೇ ಯೋಚನೆ ಮಾಡಿ. ಲೈಕ್ ಮಕ್ಕಳ ಜೊತೆ, ನಿಮ್ಮ ಹೆಂಡತಿ ಜೊತೆ, ಮನೆ ಜೊತೆ ಆ ಒಂದು ಒಳ್ಳೆ ಬಾಂಡನ್ನು ಕ್ರಿಯೇಟ್ ಮಾಡಿ. ಯಾವಾಗ ನೋಡಿದ್ರು ಕೆಲಸ ಅಂತ ಕೆಲಸದ ಹಿಂದೆ ಓಡಬೇಡಿ. ಓಕೆ, ಎಸ್. ನೆಕ್ಸ್ಟ್ ಕಾರ್ಡ್ ಏನು ಹೇಳ್ತೆ? ಸೌಂದರ್ಯ ನೋಡಿ, ಬ್ಯೂಟಿ ವಿತ್ ಪರ್ಪಸ್. ಸೊ ನೋಡಿ ನಿಮ್ಮ ಸೌಂದರ್ಯ ಏನು, ಯಾವುದರಲ್ಲಿ ನಿಮಗೆ ಸೌಂದರ್ಯ ಇದೆ? ನೀವು ಮಾತಾಡುವಾಗ ತುಂಬ ಚೆನ್ನಾಗಿ ಮಾತಾಡ್ತೀರಾ, ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ಹೇಗಿದೆ, ನಿಮ್ಮನ್ನು ನೀವು ಆದಷ್ಟು ತಿಳ್ಕೊಳ್ಳಿ. ಅದೇ ಎಲ್ಲ ಕಾರ್ಡ್ಸ್ಗಳು ಅದೇ ಹೇಳ್ತಾ ಇದೆ. ಓಕೆ, ಕಾನ್ಸಂಟ್ರೇಟ್ ನೋಡಿ, ಕಾನ್ಸಂಟ್ರೇಟ್ ಮಾಡಿ. ಇಲ್ಲಿ ಕೆಲವರಿಗೆ ಡಿಸ್ಟ್ರಾಕ್ಷನ್ ತುಂಬ ಇರ್ಬೋದು, ಲೈಕ್ ಹೆಚ್ಚು ಮೊಬೈಲ್ ನೋಡುವಂಥದ್ದು, ಹೆಚ್ಚು ಟಿ ವಿ ನೋಡುವಂಥದ್ದು, ಬೇರೆಯವ್ರ ಜೊತೆ ಹೆಚ್ಚು ಸಮಯನ ಕಳೆಯುವಂಥದ್ದು, ಬೇರೆಯವ್ರನ್ನ ಸ್ಪೈ ಮಾಡುವಂಥದ್ದು, ಬೇರೆಯವ್ರು ನೋಡೋದು ಸೋಷಿಯಲ್ ಮೀಡಿಯಾದಲ್ಲಿ ಹೇಗಿದ್ದಾರೆ, ಆ್ಯಂಡ್
ಎಲ್ರಿಗೂ ಹೇಳ್ತೀನಿ, ರೀಲ್ಸ್ಗಿಂತ ರಿಯಾಲಿಟಿನ ಚೂಸ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ತುಂಬ ರೀಲ್ಸ್ ನೋಡ್ತೀರಲ್ಲ, ಅದರ ಬದಲು ರಿಯಾಲಿಟಿನ ನೋಡಿ. ಓಕೆ, ರೀಲ್ಸ್ ಬೇಕು ಬೇಡ ಅಂತ ಹೇಳೋದಿಲ್ಲ, ನಾವು ಇನ್ನಷ್ಟು ನಮ್ಮನ್ನು ಏನು ಅದು ಒಂಥರ ಆರ್ಟಿಸ್ಟ್ ಥರನೇ, ರೈಟ್? ಅದು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ನಾನು, ಬಟ್ ಹೆಚ್ಚು ಅದರ ಹಿಂದೆ ಓಡಬಾರ್ದು ನಾವು, ರೈಟ್? ಸೊ ಇಲ್ಲಿದೆ ಸೌಂಡ್ ಆ್ಯಂಡ್ ಮ್ಯೂಸಿಕ್. ಎಸ್, ಸೌಂಡ್ ಆ್ಯಂಡ್ ಮ್ಯೂಸಿಕ್. ನನಗೆ ಯಾವಾಗಲೂ ಸೌಂಡ್ ಆ್ಯಂಡ್ ಮ್ಯೂಸಿಕ್ ಮೆಡಿಟೇಷನ್ ಬಗ್ಗೆನೇ ತಿಳಿಸುತ್ತೆ. ಸೊ ಮ್ಯೂಸಿಕ್ ನೋಡಿ, ಯಾವೊಂದು ಮ್ಯೂಸಿಕ್ ಪದೇ ಪದೇ ನಿಮ್ಮ ಬಾಯಲ್ಲಿ ಬರ್ತಾ ಇದೆ, ಅದರ ಲಿರಿಕ್ಸ್ ಏನು, ಅದರ ಅರ್ಥ ಏನು ಅನ್ನೋದನ್ನು ನೋಡಿ. ಸೌಂಡ್, ಯಾವೊಂದು ಸೌಂಡ್ ನಿಮ್ಮನ್ನು ಹೀಲ್ ಮಾಡ್ತಾ ಇದೆ, ಬಿಕಾಸ್ ಇಲ್ಲಿ ತುಂಬ ಜನರಿಗೆ ಹೀಲ್ ಮಾಡ್ಬೋದು ಸೌಂಡು. ಅದು ಟೆಬಿಟಿಯನ್ ಬೌಲ್ ಇರಬಹುದು, ಸೌಂಡ್ ಲಿಟ್ರಲಿ ಸೌಂಡ್ ಏನು, ಫ್ಲೂಟ್ ಇರಬಹುದು, ತಬಲಾ ಇರಬಹುದು. ಮ್ಯೂಸಿಕ್ ನೋಡಿ, ಯಾವ ಮ್ಯೂಸಿಕ್, ಆಲಿಸು ನೋಡಿ, ಲಿಸನ್. ನಿಮಗೆ ಲಿಸನ್ ಕೇಳುವಂಥ ಅವಶ್ಯಕತೆ ಇದೆ, ಬಿಕಾಸ್ ನಮ್ಮ ಇಂಟ್ಯೂಷನ್, ನಮ್ಮ ಅಂತರಾತ್ಮ ನಮ್ಮಲ್ಲಿ ಮಾತಾಡ್ತಾ ಇದೆ, ಸೂಚನೆ ಕೂಡ ಕೊಡ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಸೂಚನೆಗಳು ನಾನು ಮೊದಲೇ ಹೇಳಿದೆ. ಹಲವಾರು ಸೈನ್ಗಳು ನಿಮಗೆ ನೋಡೋದಕ್ಕೆ ಸಿಗಬಹುದು, ಹಲವಾರು. ಆ ಸೈನ್ ಸಿಂಕ್ರೊನಿಸಿಟೀಸ್ ಪದೇ ಪದೇ ನಂಬರ್ ನೋಡಿ, ಇವಾಗ ಕೂಡ ನೀವು ನೋಡ್ತಾ ಇರ್ಬೋದು 4 ಇದೆ, 2 ಸಲ ಬಂದಿದೆ, ರೈಟ್? ಸೊ ಯಾಕೆ ಅದು ನಂಬರ್ ನೋಡೋದಕ್ಕೆ ಸಿಗ್ತಾ ಇದೆ ಅನ್ನೋದನ್ನು ನೋಡಿ. 4 ನಂಬರ್ ಯಾವಾಗಲೂ ಸ್ಟೆಬಿಲಿಟಿ, ಸ್ಥಿರತೆನ ತಿಳಿಸುತ್ತೆ. ಸೊ ಜೀವನದಲ್ಲಿ ಸ್ಥಿರತೆ ತುಂಬ ಇಂಪಾರ್ಟೆಂಟ್, ರೈಟ್? ಸೊ ಸೂಚನೆ ನೋಡಿ, ಯಾವ ಒಂದು ವರ್ಡ್ ಪದೇ ಪದೇ ಬರ್ತಾ ಇದೆ ಅನ್ನೋದನ್ನು. ಇವಾಗ ನಾನು ಆಟೋ ಡ್ರಾಯಿಂಗ್ ಮಾಡಬೇಕು ಅಂತ ಇದ್ದೀನಿ. ಪೆನ್ ಆ್ಯಂಡ್ ನಾನೇನು ಮಾತಾಡೋದಿಲ್ಲ, ಮ್ಯೂಸಿಕ್ ಪ್ಲೇ ಆಗುತ್ತೆ ಆ್ಯಂಡ್ ಡ್ರಾಯಿಂಗ್ ಏನು ಅಂತ ನೀವು ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಓಕೆ, ಸೊ ಬನ್ನಿ. ಓಕೆ, ಇಲ್ಲಿ ಮೆಸೇಜ್ ಇದೆ ನಿಮಗೆ, ಗುಡ್ ಥಿಂಗ್ಸ್ ಆರ್ ಕಮಿಂಗ್ ಯುವರ್ ವೇ, ಬಿ ಓಪನ್ ಟು ರಿಸೀವ್ ಇಟ್. ಓಕೆ, ಸೊ ಗುಡ್ ಥಿಂಗ್ಸ್ ನಿಮ್ಮ ಕಡೆ, ಗುಡ್ ಥಿಂಗ್ಸ್ ಬರ್ತಾ ಇದೆ, ಬಟ್ ನೀವು ಓಪನ್ ಅಪ್ ಆಗಿರಬೇಕು ಅದನ್ನ ರಿಸೀವ್ ಮಾಡೋದಕ್ಕೆ. ಅಂತಂದರೆ ನಿಮ್ಮನ್ನು ನೀವು ಸೆಲ್ಫ್ ಲವ್ ಮಾಡಿ, ಸೆಲ್ಫ್ ಕೇರ್ ಮಾಡಿ, ನಿಮ್ಮನ್ನು ನೀವು ಗ್ರೌಂಡ್ ಮಾಡಿ. ಆ್ಯಂಡ್ ನಿಮಗೆ ಈ ಆಟೋ ಡ್ರಾಯಿಂಗಲ್ಲಿ ಏನು ಪಿಕ್ಚರ್ ಕಾಣ್ತಾ ಇದೆ ಅನ್ನೋದನ್ನು ನೀವು ನನಗೆ ಕಾಮೆಂಟ್ ಮಾಡಿಬಿಟ್ಟು ತಿಳಿಸಿ. ನೋಡೋಣ ಎಷ್ಟು ಜನರು ಚೆನ್ನಾಗಿ ರೆಕಗ್ನೈಸ್ ಮಾಡಿದ್ದೀರಾ ಅಂತ ನೋಡೋಣ. ಇದು ನಿಮಗೆ ಕೆಲಸ. ಓಕೆ, ಸೊ ಸಿಗೋಣ ನೆಕ್ಸ್ಟ್ ರೀಡಿಂಗಲ್ಲಿ. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಬಾಯ್.